ಆಗಮಿಸಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಅಭಿಮಾನಿಗಳೇ, ಮಂಡಲದ ಎಲ್ಲ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯಲ್ಲಿ ಪದಗ್ರಹಣ ಸಮಾರಂಭ ನಡೀತಾ ಇದೆ. ಕಾರ್ಯಕರ್ತರಿಗೆ ವಿವಿಧ ಜವಾಬ್ದಾರಿಗಳನ್ನು ನೀಡಿ ಅವರಿಗೆ ಹುದ್ದೆಗಳನ್ನು ನೀಡಿ ಆ ಮೂಲಕ ಭಾರತೀಯ ಜನತಾ ಪಕ್ಷವನ್ನು ಸಕ್ರಿಯವಾಗಿಸುವ ನಿಟ್ಟಿನಲ್ಲಿ ಈ ದೇಶದ ರಕ್ಷಣೆಯ ಚಿಂತನೆಯನ್ನು ಮೈಗೂಡಿಸಲು ಇವತ್ತು ಈ ಸಮಾರಂಭವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಆಗಮಿಸಿರುವಂತಹ ಎಲ್ಲ ಹೊರಗಿರುವಂತಹ ಎಲ್ಲ ಬಂಧುಗಳು ದಯವಿಟ್ಟು ಒಳಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು. ಯಾರು ಹೊರಗೆ ನಿಲ್ಲಬೇಡಿ, ದಯವಿಟ್ಟು ತಾವು ಒಳಗೆ ಬಂದು ತಮಗಾಗಿ ಆಸನವನ್ನು ಇರಿಸಿದ್ದಾರೆ, ಆಸನವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂಬುದಾಗಿ ವಿನಂತಿಸುತ್ತಾ ಈ ಕಾರ್ಯಕ್ರಮವನ್ನು ಶುಭಾರಂಭ ಮಾಡ್ತಾ ಇದ್ದೇವೆ. ಯಾವುದೇ ನಾವು ಕಾರ್ಯಕ್ರಮ ಮಾಡುವಾಗ ಕಾಣದ ಒಂದು ಶಕ್ತಿಯನ್ನು ನಾವು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹಾಗೂ ನಮಗೆಲ್ಲರಿಗೂ ಶುಭವನ್ನು ಹಾರೈಸುವುದು ವಾಡಿಕೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಟ್ಟಾರು ರತ್ನಾಕರ ಹೆಗಡೆಯವರು, ಖ್ಯಾತ ನ್ಯಾಯವಾದಿಗಳು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಆ ಪ್ರಾಧಿಕಾರವನ್ನು ಜನಗೆ ಮುಟ್ಟಿಸಿರುವಂತಹ ರತ್ನಾಕರ ಹೆಗಡೆಯವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಶುಭಾರಂಭವನ್ನು ಮಾಡ್ತಾ ಇದ್ದೇವೆ. ಶರತ್ ಶೆಟ್ಟಿ ಅಜಕಾರು ಇವರ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡ್ತಾ ಇದ್ದಾರೆ. ಶ್ರೀ ವಿನಾಯಕಂ ನಾಮಾಮ್ಯಘಂ ದಯಾನಿಧಿಂ ಶುಭವರದ ಶ್ರೀ ವಿನಾಯಕಂ ನಾಮಾಮ್ಯಘಂ ಅಭೀಷ್ಟವರದಂ ಅನುಗ್ರಹಫಲಗಂ ಅಭೀಷ್ಟವರದಂ ಅನುಗ್ರಹಫಲಗಂ ಸುರಭಿಮಧುರವರೋಧ್ಯ ಚತುರಂ ಅಭೀಷ್ಟವರದಂ ಅನುಗ್ರಹಫಲಗಂ ಸುರಭಿಮಧುರವರೋಧ್ಯ ಚತುರಂ ಚಿನ್ಮಯರೂಪಂ ಚಿನ್ಮಯರೂಪಂ ಚಿತ್ತರಬರಿದಂ ಕೇದಗಿ ಪುರೋಲಸಿತಂ ದೇವಂ ಶ್ರೀವಿನಾಯಕಂ ನಾಮಾಮ್ಯಘಂ ದಯಾನಿಧಿಂ ಶುಭವರದ ಶ್ರೀವಿನಾಯಕಂ ನಾಮಾಮ್ಯಘಂ ಧನ್ಯವಾದಗಳು. ವಿಘ್ನ ನಿವಾರಕನಾದಂತಹ ಹಾಗೂ ಕ್ಷಿಪ್ರವಾಗಿ ನಮ್ಮನ್ನು ಸ್ಪಂದಿಸಿ ನಮಗೆ ಪ್ರಸಾದವನ್ನು ನೀಡುವಂತಹ ವಿಘ್ನೇಶ್ವರನ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ದೊರಕಿದೆ. ಈಗ ಅತಿಥಿ ದೇವೋ ಭವ ಎಂಬ ನೆಲೆಯಲ್ಲಿ ಆಗಮಿಸಿರುವಂತಹ ಗೌರವಾನ್ವಿತ ಅತಿಥಿಗಳು ಹಾಗೂ ತಾವೆಲ್ಲರೂ ಕೂಡ ನಮ್ಮ ಇಂದಿನ ಅತಿಥಿಗಳು ತಮಗೆಲ್ಲರಿಗೂ ಸ್ವಾಗತದ ಮೂಲಕ ತನ್ನ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಶ್ರೀಯುತ ಅರುಣ್ ಹೆಗಡೆಯವರು, ದಂತಹ ಸುನಿಲ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಸುನಿಲ್ ಕುಮಾರ್ ಕೆ. ಕೇಂದ್ರ ವ್ಯಾಪ್ತಿಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಈ ಒಂದು ಸುಂದರ ಸನ್ನಿವೇಶದಲ್ಲಿ ನಮ್ಮ ಈ ಶಿರ್ಲಾಲಿನ ಬಸದಿಯ ಒಂದು ಸಭಾಂಗಣದಲ್ಲಿ ನಾವೆಲ್ಲ ಇದ್ದೇವೆ. ಈ ಒಂದಿನ ಈ ಕಾರ್ಯಕ್ರಮದ ನಮ್ಮ ಸಭಾಧ್ಯಕ್ಷತೆಯನ್ನು ನಮ್ಮ ಕಾರ್ಕಳ ಮಂಡಲ ಕ್ಷೇತ್ರಾಧ್ಯಕ್ಷರಾದಂಥ ನವೀನ್ ನಾಯ್ಕರವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸಮಸ್ತ ಕಾರ್ಯಕರ್ತ ಬಂಧುಗಳ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಪದ್ಮರಾಜ್ ಹೆಗಡೆಯವರು ಆಗಮಿಸಿ ಅವರಿಗೆ ಗೌರವದ ಹೂವನ್ನ ನೀಡಿ ಈ ಸಭೆಗೆ ಹಾಗೂ ಈ ಕಾರ್ಯಕ್ರಮಕ್ಕೆ
ಶ್ರೀಯುತ ಕಮಲೇಶ್ ನಾಯಕ್ ಇವರು ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ನವೀನ್ ನಾಯಕ್ ಅವರಿಗೆ ಗೌರವಿಸಬೇಕು ಎಂಬುದಾಗಿ ವಿನಂತಿಸುತ್ತೇನೆ. ಈ ಶಿರ್ಲಾಲಿನ ಹಿರಿಯರಾಗಿರುವಂತಹ ಕಮಲೇಶ್ ನಾಯಕ್ ಅವರು ನಮ್ಮ ಇವತ್ತಿನ ಪದಗ್ರಹಣ ಸಮಾರಂಭ ಕಾರ್ಯಕ್ರಮವನ್ನ ಉದ್ಘಾಟನೆಗೆ ಮಾಡಲಿಕ್ಕಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಆತ್ಮೀಯರು, ನಮ್ಮ ಖ್ಯಾತ ವಕೀಲರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಮಟ್ಟ ರತ್ನಾಕರ ಹೆಗಡೆಯವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸಮಸ್ತ ಕಾರ್ಯಕರ್ತರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಶ್ರೀಧರ್ ಪೂಜಾರಿ ಅವರು ಆಗಮಿಸಿ ಮಾನ್ಯ ಶಾಸಕರನ್ನ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಈ ಒಂದು ಸುಂದರ ಸಮಾರಂಭದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಆದಂಥ ಇವತ್ತಿನ ಸಮಾರಂಭದಲ್ಲಿ ಒಂದು ದಿಕ್ಸೂಚಿ ಭಾಷಣ ಮಾಡಲಿಕ್ಕಿರುವಂಥ ಸನ್ಮಾನ್ಯ ವಿ ಸುನಿಲ್ ಕುಮಾರ್ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಸಮಸ್ತ ಕಾರ್ಯಕರ್ತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಸಾಧು ಪೂಜಾರಿ ಅವರು ಆಗಮಿಸಿ, ಊರಿನ ಹಿರಿಯರಾಗಿರುವಂತಹ ಸಾಧು ಪೂಜಾರಿ ಅವರು ಆಗಮಿಸಿ ಮಾನ್ಯ ಶಾಸಕರನ್ನು ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಪದಗ್ರಹಣ ಸಮಾರಂಭದಲ್ಲಿ ನಮ್ಮ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಹಾಗೇನೆ ಖ್ಯಾತ ವಕೀಲರು ಹಾಗೂ ನಮ್ಮ ಕಾರ್ಕಳ ಮಂಡಲದ ವಿಜಯ್ ಅಧ್ಯಕ್ಷರೇ ಅಂತ ಖ್ಯಾತರಾದಂಥ ಮಂಡ್ರೇಶ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ಸಮಾರಂಭದ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಜೀವ ಪ್ರಭು ಹಂದಾರ ತಾವು ಆಗಮಿಸಿ ಮಣಿರಾಜ್ ಶೆಟ್ಟಿ ಅವರನ್ನ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಸಂಜೀವ ಪ್ರಭು ಹಂದಾರ ಇವರು ನಮ್ಮೂರಿನ ಹಿರಿಯರು ಹಾಗೂ ಹಿರಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ಈ ಒಂದು ಸಮಾರಂಭದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮಂಡಲದ ಮಾಜಿ ಅಧ್ಯಕ್ಷರು, ಉಡುಪಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದಂಥ ಮಾವೀರ್ ಹೆಗಡೆಯರಿದ್ದಾರೆ. ಅವರಿಗೂ ಕೂಡ ಸಮಸ್ತ ಕಾರ್ಯಕರ್ತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ರತ್ನವರ್ಮ ಜೈನ್ ಇವರು ಆಗಮಿಸಿ ಗೌರವಾನ್ವಿತರಿಗೆ ಗೌರವವನ್ನ ನೀಡಬೇಕು. ರತ್ನವರ್ಮ ಜೈನ್. ಈ ಒಂದು ಸಮಾರಂಭದಲ್ಲಿ ಉಡುಪಿ ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿ ಆದಂಥ ಜರಾಮ್ ಶಾಲರು ವೇದಿಕೆಯಿದ್ದಾರೆ. ಅವರಿಗೂ ಕೂಡ ಕಾರ್ಯಕರ್ತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಗಣೇಶ್ ರಾವ್ ಇವರು ಆಗಮಿಸಿ ಗೌರವಾನ್ವಿತರನ್ನ ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಈ ಒಂದು ಸಭಾ ವೇದಿಕೆಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದಂಥ ಪ್ರಕಾಶ್ ಅಜಯಕಾರ ಇವರಿದ್ದಾರೆ. ಅವರಿಗೂ ಕೂಡ ಸಮಾರಂಭದ ಕಾರ್ಯಕ್ರಮದ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಭಾಷ್ ಶೆಟ್ಟಿ ಅವರು ಆಗಮಿಸಿ ಪ್ರಕಾಶ್ ಡಿಸೋಜ ಇವರಿಗೆ ಗೌರವದ ಮಂಡಲ ನೀಡಬೇಕಾಗಿ ವಿನಂತಿಸ್ತೇನೆ. ಕಾರ್ಕಳ ಮಂಡಲ ಮಹಿಳಾ ಮೋರ್ಚಾದ ಅಧ್ಯಕ್ಷ ಅಂತ ಕ್ರಿಯಾಶೀಲ ಅಧ್ಯಕ್ಷ ಅಂತ ವಿನಯ್ ಡಿ ಬಂಗೇರ್ ಅವರಿದ್ದಾರೆ. ಅವರಿಗೂ ಕೂಡ ಕಾರ್ಯಕರ್ತರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿರ್ಲಾಲು ಗ್ರಾಮದ ಅಧ್ಯಕ್ಷರಾಗಿರುವಂತಹ ಭಾರತಿ ದೇವಾಡಿಗ ಇವರು ಆಗಮಿಸಿ ವಿನಯ್ ಡಿ ಬಂಗೇರ ಇವರಿಗೆ ಗೌರವದ ಹೂವನ್ನ ನೀಡಬೇಕಾಗಿ ವಿನಂತಿಸ್ತೇನೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಪಕ್ಷದ ಶಿರ್ಲಾಲು ಭಾಗದ ಹಿರಿಯರು, ಅಜಕಾರು ವ್ಯವಸಾಯ ಸಹಕಾರಿ ಸಂಘದ ಕ್ರಿಯಾಶೀಲ ಅಧ್ಯಕ್ಷರು ಆದಂಥ ಆತ್ಮೀಯರಾದಂಥ ಶಾಂತಿರಾಜ್ ಜೈನರಿದ್ದಾರೆ. ಅವರಿಗೂ ಕೂಡ ಕಾರ್ಯಕರ್ತರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ರಾಮಚಂದ್ರ ನಾಯಕ್ ಇವರು ಗೌರವಾನ್ವಿತ ಶಾಂತಿರಾಜ್ ಜೈನ್ ಇವರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಮರಣೆ ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳ ಪದಾಗ್ರಹಣ ಸಮಾರಂಭ ಆಗಮಿಸುವಂಥ ಎಲ್ಲ ಕಾರ್ಕಳ ಮಂಡಲದ ಪ್ರಮುಖ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ಎಲ್ಲ ನಮ್ಮ ಮರಣೆ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯ ಎಲ್ಲ ಗ್ರಾಮ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳಿದ್ದಾರೆ. ಹಾಗೆಯೇ ಬೂತ್ ಸಮಿತಿಯವರು ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು, ಯುವ ಮೋರ್ಚಾ, ಮಹಿಳಾ ಮೋರ್ಚಾ, ಹಿಂದುಳಿದ ವರ್ಗ, ಹೀಗೆ ಎಲ್ಲ ವಿವಿಧ ಮೋರ್ಚಾದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು, ನಮ್ಮ ಮರಣೆ ಶಕ್ತಿ ಕೇಂದ್ರ ವ್ಯಾಪ್ತಿಯ ಎಲ್ಲ ಸಮಸ್ತ ಕಾರ್ಯಕರ್ತ ಬಂಧುಗಳನ್ನು, ಪತ್ರಿಕಾ ಮಾಧ್ಯಮದವರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಈಗ ದೀಪ ಬೆಳಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ನೀಡ್ತಾ ಇದ್ದೇವೆ. ಶ್ರೀಯುತ ಗೌರವಾನ್ವಿತ ಅತಿಥಿಗಳು ದೀಪವನ್ನ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಎಂಬಂತೆ ತಾನು ಸುಟ್ಟು ಇತರರಿಗೆ ಬೆಳಕನ್ನ ನೀಡುವಂತಹ ದೀಪವನ್ನ ನಮ್ಮ ಜೀವನದಲ್ಲಿ ಆದರ್ಶವಾಗಿರಿಸಿಕೊಂಡು ನಮ್ಮ ಸಂಪ್ರದಾಯದಂತೆ ದೀಪವನ್ನ ಬೆಳಗಿಸಿ ಆವರಿಸಿರುವಂತಹ ಕತ್ತಲೆಯನ್ನ ದೂರೀಕರಿಸಿ ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸಿದ್ದೇವೆ. ಮತ್ತೊಮ್ಮೆ ನಮ್ಮ ತಾಯಿ ಭಾರತಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾರ್ಕಳ ಮಂಡಲದ ಸಮರ್ಥ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವವರು ನವೀನ್ ನಾಯಕ್ ಅವರು. ಹಳ್ಳಿಗಳಲ್ಲಿ ಸಂಚರಿಸಿ ಪಕ್ಷವನ್ನ ಸಂಘಟನೆಯ ಬಲಪಡಿಸುವ ಮುಖೇನ ಪಕ್ಷಕ್ಕೆ ಹೊಸ ರೂಪವನ್ನ ನೀಡುವುದರಲ್ಲಿ ಶ್ರಮವಹಿಸುತ್ತಿರುವಂತಹ ನವೀನ್ ನಾಯಕ್ ಅವರು ಈ ಕಾರ್ಯಕ್ರಮದ ಉದ್ದೇಶವಾಗಿ ಪ್ರಾಸ್ತಾವಿಕವಾಗಿ ಮಾತಾಡುವ. बोलो भारत माता की, बोलो भारत माता की. ಮರಣೆ ಮಹಾಶಕ್ತಿ ಕೇಂದ್ರದ ಪದಪ್ರದಾನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸನ್ಮಾನ್ಯ ಶಾಸಕರೇ, ನಮ್ಮೊಂದಿಗೆ ಇವತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಆಗಮಿಸಿರುವಂತಹ ಮಟ್ಟ ರತ್ನಾಕರ್ ಹೆಗ್ಡೆ ಅವರೇ, ನಮ್ಮ ಹಿರಿಯರು ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾಗಿರುವಂತಹ ಮಣಿರಾಜ್ ಶೆಟ್ಟಿ ಅವರೇ, ಹಿರಿಯರು ಆಗಿರುವಂತಹ ಶಾಂತರಾಜ್ ಜೈನ್ ಅವರೇ, ಮಾಜಿ ಅಧ್ಯಕ್ಷರಾಗಿರುವಂತಹ ಮಹಾವೀರ್ ಹೆಗ್ಡೆ ಅವರೇ, ಜಯರಾಮ್ ಸಲ್ಯಾನ್ ಅವರೇ, ಮಹಿಳಾ ಮೋರ್ಚಾದ ಅಧ್ಯಕ್ಷ ಆಗಿರುವಂತಹ ವಿನಯ್ ಡಿ ಬಂಗೇರ್ ಅವರೇ, ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಡಿಸೋಜರ್ ಅವರೇ, ಸೇರಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು ಮರಣೆ ಮಹಾಶಕ್ತಿ ಕೇಂದ್ರದ ಪದಪ್ರಧಾನ ಸಮಾರಂಭ ನಡೀತಾ ಇದೆ. ನಾನು ಸಂತೋಷದಿಂದ ಈ ಸಮಾರಂಭದಲ್ಲಿ ಮರಣೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷವನ್ನ ಘೋಷಣೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಮರಣೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ನಮ್ಮೊಂದಿಗೆ ನಿರಂತರವಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾ ಹಿರ್ಗಾನ ಗ್ರಾಮ ಪಂಚಾಯತ್ನಲ್ಲಿ ಸತತ 7.5 ವರ್ಷದಿಂದ ಅಧ್ಯಕ್ಷರಾಗಿ ಪಕ್ಷದ ವಿವಿಧ ಸಂಘಟನೆಗಳಲ್ಲಿ ಭಾಗವಹಿಸಿಕೊಂಡು ಇವತ್ತು ಸಕ್ರಿಯವಾಗಿ ಪಕ್ಷದಲ್ಲಿ ಕಾರ್ಯವನ್ನು ಮಾಡ್ತಾ ಇರುವಂತಹ ಸಂತೋಷ್ ಶೆಟ್ಟಿ ಹಿರ್ಗಾನ್ ಅವರನ್ನ ಮರಣೆ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಘೋಷಣೆ ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸಂತೋಷ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಅವರಿಗೆ ಮಾನ್ಯ ಶಾಸಕರು ಶಾಲು ಹಾಕಿ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಶೀತಲ್ ಜೈನ್ ಮತ್ತು ಅರುಣ್ ಹೆಗ್ಡೆ ಕಡ್ತಲ ಇವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಇವರಿಗೂ ಕೂಡ ಮಾನ್ಯ ಶಾಸಕರು ಶಾಲು ಹಾಕಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಸಂತೋಷ್ ಶೆಟ್ಟಿ ಹಿರ್ಗಾನ ಇವರು ಕಳೆದ ಹಲವಾರು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸವನ್ನ ಕೊಂಡು ಬರ್ತಾ ಇದ್ದಿದ್ದು. ಅವರು ನಮ್ಮ ವಿರೋಧಿ ಸಿದ್ಧಾಂತದಲ್ಲಿ ಇದ್ರು. ಅವರು ನಮ್ಮ ವಿರೋಧಿ ಸಿದ್ಧಾಂತದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಬರ್ತಾ 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 ಅವರಿಗೂ ಅನಿಸಿತು, ಮಾನ್ಯ ಶಾಸಕರು ಕಳೆದ 10-15 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಅಭಿವೃದ್ಧಿ ಕಾರ್ಯಗಳು, ಅವರ ಯುವಕರಾಗಿ ಅವ್ರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು, ಅವ್ರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳ ವೇಗ ಮತ್ತೆಲ್ಲ ನಮ್ಮ ಜನಸಂಘದ ಕಾಲದಲ್ಲೂ ಭಾರತೀಯ ಜನತಾ ಪಾರ್ಟಿ ಹಾಗೆ ನಮ್ಮ ವಿಚಾರಧಾರೆಗಳು ಹಾಗೆ ಸಿದ್ಧಾಂತಗಳು ಇವೆಲ್ಲವನ್ನ ಒಪ್ಪಿಕೊಂಡು ನಾನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಅಂತ ಹೇಳುವಂಥ ಯೋಚನೆ ಅವರಲ್ಲಿತ್ತು. ಕಾಲಕ್ರಮೇಣ ಮಾನ್ಯ ಶಾಸಕರು ಅವರನ್ನ ಮಾತಾಡಿಸಿದ್ರು. ಅವರು ನಮ್ಮ ಪಕ್ಷಕ್ಕೆ ಬಂದರು. ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ಇವತ್ತು ಬಹುಶಃ ಒಬ್ಬ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವಷ್ಟು ಶಕ್ತಿಯುತವಾಗಿ ಅವರು ನಮ್ಮ ಪಕ್ಷದಲ್ಲಿ ಬೆಳೆದಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಬಂಧುಗಳೇ, ನಮ್ಗೆಲ್ಲರಿಗೂ ಗೊತ್ತಿದೆ, ಜಗತ್ತಿನ ಅತ್ಯಂತ ದೊಡ್ಡ ಪಕ್ಷ ಯಾವುದು ಅಂತ ಕೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿ. ಮೊನ್ನೆ 2 ದಿನಗಳ ಹಿಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಘೋಷಣೆಯನ್ನ ಮಾಡ್ತಾರೆ. ಜಗತ್ತಿನಲ್ಲಿ ನೋಂದಾಯಿತ ಸದಸ್ಯರುವಂತಹ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಷ್ಟಿದ್ದಾರೆ ಅಂತ ಕೇಳಿದರೆ 14 ಕೋಟಿಯಷ್ಟು ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೋಂದಾಯಿತ ಕಾರ್ಯಕರ್ತರು ಅಂತ ಹೇಳುವಂಥದ್ದು. ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಪಕ್ಷ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ನಮ್ಮ ವಿಚಾರಗಳು, ನಮ್ಮ ಸಿದ್ಧಾಂತಗಳು, ನಮ್ಮ ಆಚಾರಗಳು ಎಲ್ಲವನ್ನ ಕೂಡ ಒಪ್ಪಿಕೊಂಡು ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾ ಇವತ್ತು ದೇಶದಲ್ಲಿ ಜಗತ್ತಿಗೆ ಒಂದು ಬಲಿಷ್ಠ ಸರ್ಕಾರ ಇವತ್ತು ಭಾರತದಲ್ಲಿ ಇದೆ ಅಂತ ಹೇಳುವಂಥದ್ದು ನಮ್ಗೆಲ್ಲರಿಗೂ ಕಾರ್ಯಕರ್ತರಾಗಿ ಕೆಲಸ ಮಾಡಲಿಕ್ಕೆ ಹೆಮ್ಮೆ ಆಗಬೇಕು. ಇಂತಹ ಪಕ್ಷದ ಸದಸ್ಯರಾಗಲಿಕ್ಕೆ ನಮ್ಗೆಲ್ಲರಿಗೂ ಹೆಮ್ಮೆ ಆಗಬೇಕು ಅಂತ ನಾನು ಭಾವಿಸ್ತೇನೆ.
ಇವತ್ತು ಬೇರೆ ಬೇರೆ ಅನನ್ಯ ಜವಾಬ್ದಾರಿಗಳನ್ನು ತೆಗೆದುಕೊಂಡಿರುವಂತಹ ಕಾರ್ಯಕರ್ತರು ಈ ಸಭೆಯಲ್ಲಿ ಕೂತ್ಕೊಂಡಿದ್ದೀರಿ. ನಾವ್ಯಾರೂ ಕೂಡ ಮತದಾರಲ್ಲ, ನಾವೆಲ್ಲರೂ ಕೂಡ ಜವಾಬ್ದಾರಿಯುತ ಕಾರ್ಯಕರ್ತರು ಈ ಸಭೆಯಲ್ಲಿ ನಾವೆಲ್ಲರೂ ಕೂಡ ಉಪಸ್ಥಿತರಿದ್ದೇವೆ. ಇದು ಬೇರೆ ಬೇರೆ ಬೂತ್ ಮಟ್ಟದ ಅಧ್ಯಕ್ಷರಿಂದ ಹಿಡಿದು ಗ್ರಾಮ ಮಟ್ಟ ಆಗಲಿ, ಶಕ್ತಿ ಕೇಂದ್ರ ಆಗಲಿ, ಮಂಡಲ ತನಕ ನಾವೆಲ್ಲರೂ ಕೂಡ ವಿನೂತನ ಬೇರೆ ಬೇರೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸ್ಥಳೀಯ ಸಮಸ್ಯೆಗಳಿಗೆ, ಸ್ಥಳೀಯ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ಥಳೀಯ ಜನರ ಸಮಸ್ಯೆಗಳಿಗೆ ನಾವೆಲ್ಲರೂ ಕೂಡ ಧ್ವನಿಯಾಗ್ತಾ ಪಕ್ಷವನ್ನ ಬಲಿಷ್ಠ ಮಾಡುವಂತ ಅನಿವಾರ್ಯತೆ ನಮ್ಮ ಕಣ್ಣ ಮುಂದೆ ಇದೆ. 2-3 ತಿಂಗಳಲ್ಲಿ ಪುರಸಭೆ ಚುನಾವಣೆ ಬರ್ತದೆ, ಅದ ನಂತರ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತದೆ, ಅದ ನಂತರ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಎಲ್ಲಕ್ಕೂ ಕೂಡ ನಾವು ಪಕ್ಷವನ್ನ ತಳಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಬಲಿಷ್ಠವಾಗಿ ಕಟ್ಟಿ ಬೆಳೆಸುವಂತಹ ಅನಿವಾರ್ಯತೆ ಕೂಡ ನಮಗೆ ಇದೆ. ಕಳೆದ ಶಾಸಕರು ನಮ್ಮ ಸನ್ಮಾನ್ಯ ಶ್ರೀ ವಿ ಸುನಿಲ್ ಕುಮಾರ್ ಅವರು ಕಾರ್ಕಳದ ಶಾಸಕರಾದ ಮೇಲೆ ಒಂದು ಸಲ ನಾವು ಡಿಫೀಟ್ ಆಗಿದ್ವಿ. ಅದರ ನಂತರ ಮತ್ತೊಮ್ಮೆ ಹಿಂತಿರುಗಿ ನಾವು ನೋಡಲೇ ಇಲ್ಲ. ಅವರು 2013 ನಂತರ ಶಾಸಕರಾದ ಮೇಲೆ ಕಾರ್ಕಳದ ಅಭಿವೃದ್ಧಿ ಕಾರ್ಯಗಳು ನಮ್ಗೆಲ್ಲರಿಗೂ ಗೊತ್ತಿದೆ. ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ನಮ್ಮ ಹಳ್ಳಿಗಳಲ್ಲಿ, ಗ್ರಾಮದಲ್ಲಿ, ಬೂತ್ ಮಟ್ಟದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಜನಸಂಪರ್ಕವನ್ನು ಇಟ್ಕೊಂಡು ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ನಾವು ಇನ್ನೂ ಕೂಡ ಪಕ್ಷವನ್ನ ಬಲಿಷ್ಠ ಮಾಡುವಂಥದ್ದು ಮತ್ತು ಹೊಸ ಯುವಕರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಸೆಳೆಯುವಂತ ಅನಿವಾರ್ಯತೆ ಕೂಡ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಈ ಸರ್ಕಾರ ರಾಜ್ಯದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರುವಂತಹ ಸರ್ಕಾರದ ವಿಚಾರಗಳು, ಅವರ ಜನವಿರೋಧಿ ನೀತಿಗಳು, ಅವರ ತಪ್ಪು ನೀತಿಗಳು ನಮ್ಗೆಲ್ಲರಿಗೂ ಕೂಡ ದಿನೇ ದಿನೇ ಅನುಭವಕ್ಕೆ ಬರ್ತಾ ಇದೆ. ಯಾವ ರೀತಿಯ ಆಡಳಿತವನ್ನ ಮಾಡ್ತಾ ಜನರನ್ನ ತಪ್ಪು ದಾಳಿಗೆ ಎಳೆಯುವಂತಹ ಕೆಲಸವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಜನರನ್ನ ಸಂಕಷ್ಟಕ್ಕೆ ದುಡುವಂತ ಕೆಲಸವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ದಿನೇ ಜನರ ರಕ್ತವನ್ನ ಹೀರುವಂತಹ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಮ್ಗೆಲ್ರಿಗೂ ಗೊತ್ತಿದೆ, ಒಂದೇ ₹1 ಅನುದಾನವನ್ನ ಈ ಸಂದರ್ಭದಲ್ಲಿ ನಮಗೆ ಕೊಡ್ತಾ ಇಲ್ಲ. ಇವತ್ತು ರಸ್ತೆಗಳ ಪರಿಸ್ಥಿತಿ ನೋಡಬೇಕು, ಯಾವ ಅನುದಾನ ಕೂಡ ಈ ಸರ್ಕಾರ ನಮ್ಗೆ ಇವತ್ತು ಕೊಡ್ತಾ ಇಲ್ಲ. ಸ್ಥಳೀಯ ನಾಯಕರು ಕಾಂಗ್ರೆಸ್ನ ವಿಚಾರವಾಗಿ ಮಾತಾಡ್ತಾನೂ ಕೂಡ ಇಲ್ಲ. ನಮ್ಗೆ ಸ್ಥಳೀಯ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ನಮಗೆ ಗಮನಕ್ಕೆ ಬರ್ತಾ ಇದೆ, ನಮ್ಮ ರೇಷನ್ ಕಾರ್ಡ್ಗಳನ್ನ ದಿನೇ ರದ್ದು ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಕಳದ ಒಬ್ಬ ಕಾಂಗ್ರೆಸ್ನ ನಾಯಕ ಹೇಳ್ತಾನೆ, ಅದು ಕೇಂದ್ರ ಸರ್ಕಾರ ಮಾಡುದು ಅಂತ ಹೇಳುವಂಥದ್ದು ನಾಚಿಕೆ ಆಗ್ಬೇಕು ಇವರಿಗೆ. ಇವರ ಬೊಕ್ಕಸದಲ್ಲಿ ಹಣವಿಲ್ಲ, ಇವರಿಗೆ ಜನಸಾಮಾನ್ಯರಿಗೆ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ರೇಷನ್ ಕೊಡ್ಲಿಕ್ಕೆ ಅಥವಾ ಜನರಿಗೆ ರೇಷನ್ ಕಾರ್ಡ್ನ ಮುಖಾಂತರ ಸಿಗುವಂತ ಸವಲತ್ತುಗಳನ್ನು ಕೊಡುವಂತ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಆದ್ರಿಂದ ನೇರವಾಗಿ ಇವತ್ತು ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾ ಇವತ್ತು ಜನಸಾಮಾನ್ಯರ, ಬಡವರ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡುವಂತಹ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇದೆಲ್ಲರ ಪರವಾಗಿ ನಾವು ಧ್ವನಿ ಎತ್ತುವಂತಹ ಕೆಲಸವನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕು. ನಾಡಿದ್ದು ಬರುವ ವಾರದಲ್ಲಿ ರಸ್ತೆ ಗುಂಡಿಯ ವಿಚಾರದಲ್ಲಿ ನಾವೆಲ್ಲರೂ ಕೂಡ ರಸ್ತೆ ತಡೆ ಮಾಡಬೇಕು ಅಂತ ರಾಜ್ಯದ ಸೂಚನೆ ಕೂಡ ಆಗಿದೆ. ನಾವೆಲ್ಲರೂ ಭಾಗವಹಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳುವ ವಿಚಾರವನ್ನ ಹೇಳ್ತಾ, ದ್ವೇಷ ರಾಜಕಾರಣ ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕು ಅಂತಿಲ್ಲ. ನಮ್ಮ ಎಷ್ಟು ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ದಾಖಲಿಸಿದ್ದಾರೆ. ನಾವು ಎಷ್ಟು ವರ್ಷ ಆಡಳಿಕೆಯನ್ನ ಮಾಡಿದ್ವಿ. ನಮ್ಮ ಶಾಸಕರು ಸಚಿವರಾಗಿ, ರಾಜ್ಯದ ಒಂದು ಘನಯುತ ಸಚಿವರಾಗಿ ಕೆಲಸವನ್ನ ಕಾರ್ಕಳದಲ್ಲಿ, ರಾಜ್ಯದಲ್ಲಿ ಮಾಡಿದ್ರು. ಆದ್ರೆ ಯಾವತ್ತೂ ಕೂಡ ದ್ವೇಷ ರಾಜಕಾರಣವನ್ನ ನಾವು ಮಾಡಿಲ್ಲ. ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಅಥವಾ 2.5 ವರ್ಷದ ಮೊದಲಿನ ಕಾಂಗ್ರೆಸ್ ರಾಜಕಾರಣ ಕೂಡ ಈ ರೀತಿಯ ನೀತಿಯನ್ನು ಅನುಸರಿಸಿಲ್ಲ. ಆದರೆ ಇತ್ತೀಚಿನ ಕಾಂಗ್ರೆಸ್ನ ರಾಜಕಾರಣ ಇದು ದ್ವೇಷದ ರಾಜಕಾರಣವಾಗಿ ಪರಿವರ್ತನೆ ಆಗಿದೆ. ಇವತ್ತು ನಮ್ಮ ತೇಜೋವಧೆ ಮಾಡುವಂಥದ್ದು, ಕಾರ್ಯಕರ್ತರಿಗೆ ಮೊಕದ್ದಮೆಗಳನ್ನ ಹಾಕುವಂಥದ್ದು, ಎಲ್ಲರಿಗೂ ಕೂಡ ಅವರ ಉದ್ಯಮಗಳಿಗೆ ತೊಂದರೆಯನ್ನು ಕೊಡುವಂಥದ್ದು ನಿರಂತರವಾಗಿ ಮಾಡ್ತಾ ಬರುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೇವೆ. ನಮ್ಮ ಶಾಸಕರು ಕಾರ್ಕಳದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಅಂತ ಎಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಇವತ್ತು ಹೆಬ್ರಿಯಿಂದ ಹಿಡಿದು ನಮ್ಮ ಇನ್ನದವರೆಗೆ, ಈ ಕಡೆಯಿಂದ ನಿಂಜೂರಿನಿಂದ ಹಿಡಿದು ಆ ಕಡೆಗೆ ಈದೂರಿನವರೆಗೆ ಎಲ್ಲ ಗ್ರಾಮಗಳಲ್ಲೂ ಕೋಟಿ ಅನುದಾನವನ್ನ ತಂದು ಕೊಟ್ಟಿರುವಂಥದ್ದು ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇಲ್ಲಿ ನಾಯಕ ಹೇಳ್ತಾನೆ 25 ಕೋಟಿ ಇವತ್ತು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ, ಇವತ್ತು ಶಾಸಕರಿಗೆ 25 ಕೋಟಿ ಬಿಡುಗಡೆ ಮಾಡಿದೆ ಅಂತ ಹೇಳುವಂಥದ್ದು. ಸ್ವಾಮಿ, 2.5 ವರ್ಷ ಆಯಿತು ನೀವು ಹಣ ಬಿಡುಗಡೆ ಮಾಡಿದೆ. ಒಂದೇ ₹1 ಗುಂಡಿ ಮುಚ್ಚಲಿಕ್ಕೂ ಹಣ ಬಿಡುಗಡೆ ಮಾಡಿಲ್ಲ. ಇವತ್ತು ಕೇವಲ 25 ಕೋಟಿ ಕೊಟ್ಟಿದ್ದನ್ನ ನೀವು ದೊಡ್ಡ ಸುದ್ದಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಮ್ಮ ಶಾಸಕರು, ನಮ್ಮ ಬಿಜೆಪಿ ಸರ್ಕಾರ ಇರುವಾಗ, ಅವರು ಸಚಿವರಾಗಿದ್ದಾಗ ಕಾರ್ಕಳಕ್ಕೆ ಪ್ರತಿ ಗ್ರಾಮಕ್ಕೆ 25 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಕಾರ್ಕಳವನ್ನ ಸಮಗ್ರ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ನಾಚಿಕೆ ಆಗಬೇಕು ನಿಮಗೆ ಈ ಸುದ್ದಿಯನ್ನು ಹೇಳಲಿಕ್ಕೆ. ನನಗೆ ಸಂದರ್ಭದಲ್ಲಿ ಹೇಳ್ತೇನೆ, ನಮ್ಮ ಪಕ್ಷದ ಕಾರ್ಯಕರ್ತರು ಮುಂದಿನ ಚುನಾವಣೆಯಲ್ಲಿ ಕಾರ್ಕಳದ ಕಾಂಗ್ರೆಸ್ಸಿನ ಎಲ್ಲ ಯಾವ ದ್ವೇಷ ರಾಜಕಾರಣ ಇದೆ, ಯಾವ ರೀತಿ ನಮ್ಮನ್ನ ದಮನಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಇದಕ್ಕೆಲ್ಲ ಮತದಾನದ ಮುಖಾಂತರ ನಾವು ಅವರಿಗೆ ಉತ್ತರವನ್ನ ಕೊಡಬೇಕು.
ಈ ಹಿಂದೆ ಯಾವ ರೀತಿಯ ಆಡಳಿತ ನಮ್ಮ ಕೈಯಲ್ಲಿತ್ತೋ ಎಲ್ಲ ಆಡಳಿತವನ್ನ ಮತ್ತೊಂದ್ಸಲ ಬಿಜೆಪಿಯ ತೊಕ್ಕೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ನಾವಿವತ್ತು ಮಾಡುವಂತಹ ಅನಿವಾರ್ಯತೆ ಇದೆ. ಇವತ್ತು ನಾವು ಸ್ಥಳೀಯರಿಗೆ ಕೆಲಸ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಮ್ಗೆ ಗೊತ್ತಿದೆ. ಮಂಗಳೂರಿನಲ್ಲಿ ನೋಡಬೇಕು ಅಥವಾ ಮೂಡುಬಿದಿರೆಯಲ್ಲಿ ನೋಡಬೇಕು, 2-3 ಲಾರಿ ಡ್ರೈವರ್ಗಳು ವಿಷ ಸೇವಿಸಿ ಆತ್ಮಹತ್ಯೆ. ಯಾಕಂತ ಹೇಳಿದ್ರೆ ಅವು ಮುರಕಲ್ ಸಾಗಿಸುವಂತ ಲಾರಿ ಡ್ರೈವರ್, ಮರಳು ಸಾಗಿಸುವಂತ ಲಾರಿ ಡ್ರೈವರ್ ಯಾವುದೋ ಬ್ಯಾಂಕ್ನಲ್ಲಿ, ಲೋಕಲ್ ಬ್ಯಾಂಕ್ಗಳಲ್ಲಿ ಸಾಲ ಮೂಲ ಮಾಡಿಕೊಂಡು ಇವತ್ತು ಅದನ್ನೇ ಆ ಕುಟುಂಬವನ್ನ, ಅವರ ಜೀವನವನ್ನ ಸಾಗಿಸಲಿಕ್ಕೆ ಆ ಲಾರಿಯನ್ನೇ ಆಧಾರವಾಗಿಟ್ಕೊಂಡು ಇವತ್ತು ಜೀವನವನ್ನ ಸಾಗಿಸ್ತಾ ಇದ್ರು. ಕಳೆದ 2 ವರ್ಷಗಳಿಂದ ಯಾವುದೂ ಕೂಡ ಮರಳು ಸಿಗ್ತಾ ಇಲ್ಲ, ಮುರಕಲ್ ಸಿಗ್ತಾ ಇಲ್ಲ. ಸ್ಥಳೀಯ ಯಾವ ಕ್ರಷರ್ಗಳಾಗ್ಲಿ ಅಥವಾ ಯಾವ ಪಾದೆಗಳಾಗ್ಲಿ ಯಾವುದಕ್ಕೂ ಕೂಡ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಈ ಸಣ್ಣ ಸಣ್ಣ ಸೈಜ್ ಕಲ್ಲನ್ನು ತೆಗೆದು ಜೀವನ ಮಾಡ್ತಾ ಇದ್ದಂತಹ ನೂರಾರು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ. ಇಂತಹ ನಾಚಿಕೆಗೇಡಿನ ಸರ್ಕಾರ ಇವತ್ತು ಇಷ್ಟವನ್ನೆಲ್ಲವನ್ನು ಕೂಡ ಅವರು ಬದಿಗಿಟ್ಕೊಂಡು ಇವತ್ತು ಬಿಜೆಪಿಯ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇದಕ್ಕೆ ಉತ್ತರವನ್ನ ಕೊಡುವಂತಹ ಕೆಲಸಗಳನ್ನ ನಾವೆಲ್ಲರೂ ಕೂಡ ಬೂತ್ ಮಟ್ಟದ ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಧ್ವನಿ ಎತ್ತುವಂತಹ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳೋ ವಿಚಾರವನ್ನ ಹೇಳ್ತಾ, ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಂತೋಷ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನ, ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ಪಕ್ಷವನ್ನ ಸಂಘಟಿತವಾಗಿ ಹೊಸ ಯುವಕರನ್ನ ಆಕರ್ಷಣೆಯನ್ನ ಮಾಡಿಕೊಂಡು ನೂರಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲ ಸ್ಥಳೀಯ ಸಭೆಗಳಲ್ಲಿ, ಸ್ಥಳೀಯ ಪಂಚಾಯತ್ಗಳಲ್ಲಿ ಆಡಳಿತವನ್ನ, ಅಧಿಕಾರವನ್ನ ತೆಗೆದುಕೊಂಡ ಕೆಲಸಕ್ಕೆ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಕೈ ಜೋಡಿಸಬೇಕು. ಮತ್ತೊಮ್ಮೆ ಕಾರ್ಕಳದ ಗತವೈಭವನ್ನ ಕಳಿಸಬೇಕು ಅಂತ ಹೇಳುವಂತ ವಿಚಾರವನ್ನ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಸರ್ಕಾರದ ವೈಫಲ್ಯಗಳನ್ನ ಎಳೆಯಾಗಿ ನಮ್ಮ ಅಧ್ಯಕ್ಷರು ಬಿಚ್ಚಿಟ್ಟಿದ್ದಾರೆ. ಕಿವಿ ಕೇಳದಂತಹ ಸರ್ಕಾರ ನಿತ್ಯ ಬೆಲೆ ಏರಿಕೆ ಮೂಲಕ ನಮಗೆ ಬರೆಯನ್ನ ಎಳೆದಿದೆ. ತೊಂದರೆ ಇಲ್ಲ, ನಾವು ಸಹಿಸಿಕೊಳ್ಬಹುದು ಎಂಬುದಾಗಿ ಆಲೋಚಿಸ್ತಾ ಇರುವಾಗ ನಿನ್ನೆ ನಮ್ಮ ಸಂಸ್ಕೃತಿಯ ಮೇಲೆ, ನಾವು ಆರಾಧಿಸುವಂತಹ ದೇವಸ್ಥಾನಗಳ ಸೇವೆಯ ಮೇಲೆ, ಅದರ ಮೇಲೂ ಕೂಡ ವಿಶೇಷ ದರವನ್ನ ಹೆಚ್ಚಿಸಿ ಎಲ್ಲ ಮುಜರಾಯಿ ಇಲಾಖೆಗಳಲ್ಲಿರುವಂತಹ ದೇವಸ್ಥಾನದ ಪೂಜಾ ಸೇವೆಗಳಲ್ಲಿ ದರವನ್ನ ಹೆಚ್ಚಿಸುವ ಮೂಲಕ ಕೊನೆಯ ಅಸ್ತ್ರವನ್ನು ಕೂಡ ನಿನ್ನೆ ಅವರು ಬಿಟ್ಟಿದ್ದಾರೆ. ಇದನ್ನು ನಾವು ಗಮನಿಸಬೇಕು. ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಸೇನಾನಿಗಳು ಇದನ್ನು ಸಮರ್ಥವಾಗಿ ನಿಭಾಯಿಸಬೇಕಿದ್ರೆ ಈ ಸರ್ಕಾರವನ್ನ ಇಳಿಸಿ ಮತ್ತೊಂದು ಹೊಸ ಸರ್ಕಾರವನ್ನು ತರುವುದೇ ನಮ್ಮ ಉದ್ದೇಶವಾಗಿರಬೇಕೆಂಬ ಮಾತನ್ನ ಹೇಳ್ತಾ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದವರು ಶ್ರೀಯುತ ಮಣಿರಾಜ ಶೆಟ್ಟಿಯವರು, ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾಗಿ ಆ ನಿಗಮವನ್ನ ಏನು ಎಂಬುದಾಗಿ ಪರಿಚಯಿಸಿದವರು ಶ್ರೀಯುತ ಮಣಿರಾಜ ಶೆಟ್ಟಿಯವರು. ಈಗ ನಮ್ಮನ್ನುದ್ದೇಶಿಸಿ ಅವರು ಮಾತಾಡಬೇಕಾಗಿ ವಿನಂತಿಸ್ತೇನೆ. ಸಂತೋಷದ ವಿಷಯದ ಪಂಡಂದಾಂಡ ಶಿರ್ಲಾಲ್ದ ಸಿದ್ಧಲಕ್ಷ್ಮಿ ಸಭಾಭವನಡು ಇನಿ ಬಾರಿ ಒಂಜಿ ಪೊರ್ಲುದ ಅಚ್ಚುಕಟ್ಟ ಆಯನಂಚಿತ್ತಿನ ಒಂಜಿ ಸಭೆಟ್ ನಿಗುಲು ಪೂರ ಪ್ರತಿ ಗ್ರಾಮದ ಪ್ರತಿ ಬೂತದ ನಮ್ಮನ ಕಾರ್ಯಕರ್ತ ಬಾಂಧವ್ಯರು ಸೇರಿದರು. ಇದಕ್ಕೆ ಪ್ರಧಾನ ಕಾರಣ ಎಂಚಿನ ಪಂಡಂದಾಂಡ ಎಂಗಳ ಶಕ್ತಿ ಕೇಂದ್ರದ ಅಧ್ಯಕ್ಷರಾಯನಿಚಿತ್ತಿನ ಸಂತೋಷ್ ಕುಮಾರ್ ಶೆಟ್ಟರು, ಎಂಗಳ ಶೀತಲ್ ಜೈನ್ರು, ಎಂಗಳ ಕರ್ತಲ ಅರುಣ್ ಕುಮಾರ್ ಹೆಗ್ಡೆ ರೈಕ್ ಪ್ರಥಮವಾದ ಅಗಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸವನುಲ್ಲ. ಬಂದುಲೆ ನಿಗಲೇ ಪೂರ ಗೊತ್ತುಂಡು ಎಂಕುಲು ದಾಲ ಪರಡೋದು ನಿಜ್ಜಿ ಎಂಕಲ ಅಧ್ಯಕ್ಷರಿತ ಪೂರ ಪಂಡೇರು ನಮನ ಕಾಂಗ್ರೆಸ್ದವರು ನಮ್ಮನ್ನು ವಾ ರೀತಿ ಮಂಗೆ ಮಲ್ಪೇರು ಪಣದು ಅಗಲ ಪ್ರತಿದಿನತ್ತ ಹೇಳಿಕೆಡನಿಗಳು ತೆರೆಯೋ ನೋಡು. ನಮನ ಶಾಸಕರಾದಿತ್ತದ ನಮ್ಮನ ಸಚಿವರಾದಿತ್ತಿನಂಚಿತ್ತಿನ ನಮ್ಮನ ಕ್ಷೇತ್ರದ ಜನಪ್ರಿಯ ಶಾಸಕರಾನಿಚಿತ್ತಿನ ವಿ ಸುನಿಲ್ ಕುಮಾರ್ 2023 ಇಸುವೆ ಮುಟ ಮಲ್ದಿನಂಚಿತ್ತಿನ ಅಭಿವೃದ್ಧಿ ಕಾರ್ಯಕ್ರಮದ 1% ಅಭಿವೃದ್ಧಿ ಕಾರ್ಯಕ್ರಮ ಕಾಂಗ್ರೆಸ್ದಾಗಲಿಗೆ ಮಲ್ಪರೆ ಆತಿಸಿ. ಕಾಂಗ್ರೆಸ್ದಾಗಲ ಬರೋದುಂಡು ಶಾಸಕರನಾಗಲೇ ಪೂರ 25 ಕೋಟಿ ರೂಪಾಯಿ ಕೊರಿ ಯಾವನ್ ಸ್ವಾಮಿ ರಡ್ಡರ ವರ್ಷ 25 ಕೋಟಿ ರೂಪಾಯಿ ಕೊಡ್ತಾರೆ. ಎಂಕಲ್ನ ಶಾಸಕರು ಪ್ರತಿ ಗ್ರಾಮಕ್ಕೂ ಪ್ರತಿ ವರ್ಷ 25 ಕೋಟಿ ರೂಪಾಯಿ ತುಂಬಕೊರೊಂದಿತ್ತೇವೆ. ನೆಕ್ಕಡಿಗೆ ಮುಂದೆ ಪಂಡ್ರೆ ನಾಚಿಗೆ ಅವಳು ಎಂಗಲ ಕ್ಷೇತ್ರದ ಶಾಸಕರು ಪ್ರತಿ ಗ್ರಾಮಕ್ಕೂ ಪ್ರತಿ ವರ್ಷ 25 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾರೆ. ಇನಿ ಮುಟ ನಮ್ಮನ 2 ವರ್ಷಗಳು ನವನ ಕ್ಷೇತ್ರಕ್ಕೂ 51 ಗ್ರಾಮಕ್ಕೂ 5 ನಂಚಿತ್ತಿನ ಅನುದಾನದ ಇತ್ತರಿಂದ 13 ಕೋಟಿ ರೂಪಾಯಿ ಮಾತ್ರ ಹಣ ಕಾಂಗ್ರೆಸ್ದಾಗಲ್ಲ. ಆ 24 ನಾಲಾಯಿ ವಾಹನಮ್ಮನೆಲ್ಲ ತಿರ್ಗುಡವು ಬಾಯಿಗೆ ಬತ್ತಿಲಕ ಪಾತಿರೋದು ಬೋಪೇರು ಜನಕ್ಕೂ ಊನೇನು ಅರ್ಥ ಮಲ್ತ ನೋಡು, ಕಾರ್ಯಕರ್ತರನಗಳು ಊನೇನು ಅರ್ಥ ಮಲ್ತ ನೋಡು. ನನ್ನ ದುಂಬುಗ ನಡಪರಂಚಿತ್ತಿನ ಗ್ರಾಮ ಪಂಚಾಯತಿಯದ ಚುನಾವಣೆಯಲ್ಲಿ ಇಪ್ಪು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಯದ ಚುನಾವಣೆ ಇಪ್ಪು ನೆಟ್ಟು ಸರಿಯಾಗಿನ ಉತ್ತರನು ನಮ್ಮ ಕಾಂಗ್ರೆಸ್ದಾಗಲೇ ಕೊರಡು. ಅದಕ್ಕೋಸ್ಕರ ನಮ್ಮ ಪೂರ ಸಂಘಟಿತರಾದ ಹೋರಾಟ ಮಲ್ಪಡು ತಿಗಳು ಜಾಸ್ತಿ ದಾಲ ಹೋರಾಟ ಮಲ್ಪಡಂಚಿತ್ತಿನ ನಿಜ್ಜಿ ಕೇವಲ
ಕಾಂಗ್ರೆಸ್ 2.5 ವರ್ಷೋಡು ಮಲ್ದಿನ ಚಿತ್ರ ಅಭಿವೃದ್ಧಿ ಕಾರ್ಯಕ್ರಮ ನಮ್ಮ ನಕ್ಷತ್ರದ ಶಾಸಕರು ಮಲ್ದಿನ ಚಿತ್ರ ಕಾರ್ಯಕ್ರಮವನ್ನು ತುಲನೆ ಮಲ್ತದೆ ನಿಗಲ ನೆರಕಾರಿಟ್ಟು ಜನಗಳಿಗೆ ಸರಿಯಾದ ಮನದಟ್ಟು ಮಲ್ತಾರ ಖಂಡಿತವಾಗ್ಲೂ ನನ್ನ ದುಂಬು ಒವೇ ಚುನಾವಣೆ ಭಾರತ ಜನತಾ ಪಕ್ಷ ಬಿಡ್ತು ಬೇತೆ ಒವೇ ಪಕ್ಷ ಮೂಲ ಅಧಿಕಾರ ಬರಲ ಸಾಧ್ಯ ಇಜ್ಜಿ ಅದಕ್ಕೋಸ್ಕರ ನಿಗಲಿಗೆ ಕೊಡೋರ ಇತ್ತು ಪೊರ್ಲೂರು ನಿಗಲು ಪೂರ ಮೂಲಿನಿ ಸೇರ್ತಾರೆ ಸಮಯದ ಅಭಾವ ಉಂಡು ದಯಪಂಡ ಪೂರ 4 ಗಂಟೆ ಮತ್ತೆ ಸೇರ್ತಾರೆ ಸುನಿಲ್ ಪಂಡೆ 4 ನಿಗಲು ಶುರು ಮಲ್ದೋಡು 4 ಶುರು ಮಲ್ತಾನೆ ಎಂಗಲ್ಲ ಬ್ಯಾಟ್ರಿ 5 ಖಾಲಿ ಆಯ್ತು ಆಮೇಲೆ ಬತ್ತಿನ ಹಾಜರಿಗೆ ಹಂಚಾದು ಎಂಗುಲು ಆರು ಬರಲ ಮುಟ್ಟ ಕಾತಿದ ಶುರು ಮಾಡ್ತೀನಿ ನಿಗಲಿಗೆ ಪೂರ ಜನಕ್ಕೆ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅಭಿನಂದನೆ ಕೊರದು ಏನು 2 ಪಾತ್ರ ಮುಗಿಪೇ ಜಾಯಿನ್. ಬಹುಶಃ ನಾನು ಪಕ್ಷವನ್ನು ಸೇರುವಾಗ ನಮ್ಮ ಶಾಸಕರ ಕಾರ್ಯವೈಖರಿಯನ್ನು ನೋಡಿ ಅವರು ವೇಗದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನೋಡಿ ನಮ್ಮೂರಿನ ಕೆಲಸಗಳಾಗಬೇಕು, ನಾನು ಅವರೊಟ್ಟಿಗೆ ಸೇರಿಕೊಂಡಾಗ ನನ್ನ ಊರಿನ ಕೆಲಸವನ್ನು ನಾನು ಮಾಡಿಕೊಳ್ಬೋದು ಅನ್ನುವ ನಿಟ್ಟಿನಲ್ಲಿ ಅವರೊಟ್ಟಿಗೆ ಹೆಜ್ಜೆ ಹಾಕಿದರೆ ನಮ್ಮ ಗ್ರಾಮದ ಅಭಿವೃದ್ಧಿ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ಅವರೊಟ್ಟಿಗೆ ನಾನು ಹೆಜ್ಜೆ ಹಾಕಿದವನು. ಪ್ರಥಮವಾಗಿ ನಾನು ಪಂಚಾಯತ್ನ ಸದಸ್ಯನಾಗಿ ಕೆಲಸವನ್ನು ಮಾಡಿದವನು. 2ನೇ ಬಾರಿ ಕೂಡ ಪಂಚಾಯತ್ನ ಸದಸ್ಯರಾಗಿ ಅಧ್ಯಕ್ಷರಾಗಿ 5 ವರ್ಷದ ಅವಧಿಯನ್ನು ಪೂರೈಸಿದೆ. ಪುನಃ 5 ವರ್ಷದ ಅವಧಿ ಬಂದಾಗ ಪುನಃ BJPಯ ಪಕ್ಷ ನನಗೆ ಅವಕಾಶವನ್ನು ಕೊಟ್ಟು ಬಹುಶಃ ನಮ್ಮ ಗ್ರಾಮದ 13 ಸೀಟ್ಗಳಿದ್ದಂಥ ಸಂದರ್ಭದಲ್ಲಿ 13 ಸೀಟನ್ನು ಕೂಡ ಗೆಲ್ಲಿಸಿಕೊಟ್ಟಾಗ ಅವಕಾಶ ಸಿಕ್ಕಾಗ ನಮ್ಮ ಶಾಸಕರು ಪಕ್ಷ ಹಿರಿಯರು ಎಲ್ಲರೂ ಸೇರಿಕೊಂಡು ನನ್ನನ್ನು ಪುನಃ ಪಂಚಾಯತ್ನ ಅಧ್ಯಕ್ಷರನ್ನಾಗಿ ಮಾಡಿದರು. ಒಟ್ಟು 7.5 ವರ್ಷ ಪಂಚಾಯತ್ನ ಅಧ್ಯಕ್ಷರಾಗಿ ಮಾಡಿದಂಥ ಅನುಭವ. ಅದೇ ರೀತಿ ಪಕ್ಷದ ಕೆಲಸ ಕೊಟ್ಟಾಗ ಗ್ರಾಮ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ಆನಂತರ ಶಾಸಕರು ಪಕ್ಷದ ಹಿರಿಯರ ಸೂಚನೆ ಮೇರೆಗೆ ಮಾವೀರ ಹೆಗ್ಡೆಯವರು ಅಧ್ಯಕ್ಷರಾಗಿರತಕ್ಕಂಥ ಸಂದರ್ಭದಲ್ಲಿ ನಾನು ಮರಣೆ ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ ಹರೀಶ್ ನಾಯ್ಕರವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ರು. ಆ ನಂತರ ಪುನಃ ನನ್ನನ್ನು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಮಾನ್ಯ ಶಾಸಕರ ಸೂಚನೆಯಂತೆ ಹಿರಿಯರ ಸೂಚನೆಯಂತೆ ನಮ್ಮ ಮಂಡಳ ಅಧ್ಯಕ್ಷರು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿದಂಥ ಎಲ್ಲ ಹಿರಿಯರಿಗೂ ಶಾಸಕರಿಗೂ ಹಾಗೂ ಮಂಡಳ ಅಧ್ಯಕ್ಷರಿಗೂ ನಾನು ಚಿರಋಣಿಯಾಗಿರ್ತೇನೆ, ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ಕೊಳ್ತೇನೆ. ನನ್ನ ಸಿಕ್ಕಂಥ ಅವಕಾಶದಲ್ಲಿ ಎಲ್ಲ ನಮ್ಮ ಮಹಾಶಕ್ತಿ ಕೇಂದ್ರದ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಬೂತುಗಳಲ್ಲಿ ನಮ್ಮ ಏನು ಹಿರಿಯರು ಹಿಂದಿನ ಅಧ್ಯಕ್ಷರುಗಳು ಏನಿದ್ರು ಎಲ್ಲ ಅಧ್ಯಕ್ಷರುಗಳು ಒಳ್ಳೆಯ ಉತ್ತಮವಾಗಿ ಕೆಲಸವನ್ನು ಮಾಡಿ ಒಂದಷ್ಟು ಪಕ್ಷದ ಶಕ್ತಿಯನ್ನು ಗಟ್ಟಿಗೊಳಿಸಿದ್ದಾರೆ. ಬಹುಶಃ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇನ್ನಷ್ಟು ಪಕ್ಷವನ್ನು ಕಟ್ಟುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹಾಗಾಗಿ ನಾನು ಕೂಡ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮದಲ್ಲಿ ಹೋಗಿ ಪ್ರತಿ ಬೂತ್ಗಳಲ್ಲಿ ಹೋಗಿ ಪಕ್ಷ ಸಂಘಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಆಗ ಆ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರು ನನಗೆ ಸಹಕಾರವನ್ನು ಮಾಡಬೇಕು. ಪ್ರತಿ ಗ್ರಾಮಗಳಲ್ಲಿ ಬಂದಾಗ ಬೂತ್ಗಳಲ್ಲಿ ಬಂದಾಗ ಸಹಕಾರವನ್ನು ಕೊಡಿ. ಇನ್ನಷ್ಟು ಪಕ್ಷವನ್ನು ಗಟ್ಟಿಗೊಳಿಸಲಿಕ್ಕೆ ಇನ್ನು ಮುಂದೆ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಏನು ಚುನಾವಣೆಗಳಿದೆ ಆ ಚುನಾವಣೆಗಳನ್ನು ಗೆಲ್ಲಿಸ್ತಕ್ಕಂಥ ಪಂಚಾಯತ್ ಚುನಾವಣೆ ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿರ್ಬೋದು. ಈ ಚುನಾವಣೆ ಕೂಡ ನಮ್ಮ ಕಣ್ಣೆದುರು ಸವಾಲಾಗಿ ಇರೋದ್ರಿಂದ ಇದನ್ನು ಎದುರಿಸಲಿಕ್ಕೆ ಯಾವ್ಯಾವ ರೀತಿಯ ಕಾರ್ಯತಂತ್ರಗಳನ್ನ ಮಾಡಬೇಕು ಎಲ್ಲ ರೀತಿಯ ಕಾರ್ಯತಂತ್ರಗಳನ್ನ ಮಾಡುವ ಮುಖಾಂತರ ಪ್ರತಿ ಬೂತ್ಗಳಲ್ಲೂ ಕೂಡ ಪಕ್ಷವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಶಕ್ತಿಯುತವಾಗಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಎಲ್ಲ ಹಿರಿಯರ ಹಾಗೂ ಎಲ್ಲ ಕಾರ್ಯಕರ್ತರ ಎಲ್ಲರ ಸಹಕಾರವನ್ನು ಕೇಳ್ತಾ ನಮ್ಮ ಮುಂದಿನ ಸಂಘಟನೆಗೆ ಬೇಕಾದಾಗಿ ಗ್ರಾಮ ಸಮಿತಿಗಳನ್ನು ಕೂಡ ನಾವು ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ. ಆ ಗ್ರಾಮ ಸಮಿತಿಯನ್ನು ನಾನು ಈಗಾಗಲೇ ಘೋಷಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಶಿರ್ಲಾಲ್ ಗ್ರಾಮದ ಅಧ್ಯಕ್ಷರಾಗಿ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ಚಂದ್ರಕಾಂತ್ ಶೆಟ್ಟಿ ಇವರು ವೇದಿಕೆಗೆ ಬರಬೇಕು. ಅವರ ಹತ್ರ ಶಾಲನ್ನು ಗ್ರಾಮ ಸಮಿತಿ ಅಧ್ಯಕ್ಷರು ವೇದಿಕೆಯಲ್ಲೇ ಕೂತ್ಕೊಳ್ಬೇಕು ಆಗಿ ವಿನಂತಿಸ್ತೇನೆ. ಅದೇ ರೀತಿ ಕಾರ್ಯದರ್ಶಿಗಳಾಗಿ ರಾಮಚಂದ್ರ ನಾಯ್ಕ್ ಹಾಗೂ ಸನಾತ್ ನಾಯ್ಕ್, ಹಿರ್ಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ಸುರೇಶ್ ಬೆಂಗಾಲ್,
ಕಾರ್ಯದರ್ಶಿಯಾಗಿ ದಿನೇಶ್ ಪೂಜಾರಿ ಚಿಕ್ಕಲ್ಬೆಟ್ಟು. ಮರಣೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಶ್ರೀ ಜಗದೀಶ್ ಶೆಟ್ಟಿ ಅವರು. ಪ್ರಧಾನ ಕಾರ್ಯದರ್ಶಿಯವರು ಶ್ರೀ ಸುಕೇಶ್ ಶೆಟ್ಟಿ ಹಾಗೂ ನಿತ್ಯಾನಂದ ಸುವರ್ಣ. ಕಡ್ತಾಳ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ಅಶೋಕ್ ನಾಯ್ಕ್. ಕಾರ್ಯದರ್ಶಿಗಳಾಗಿ ರಾಮಕೃಷ್ಣ ನಾಯ್ಕ್. ಕಿರುವಾಸೆ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ವಿನೋದ್ ಜೈನ್. ಕಾರ್ಯದರ್ಶಿಗಳಾಗಿ ರಾಘವೇಂದ್ರ ನಾಯ್ಕ್ ಹಾಗೂ ಸತೀಶ್ ಆಚಾರ್ಯ. ಮುಡಾರು ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಸುರೇಶ್ ಸಾಲಿಯನ್ ಹಾಗೂ ಸುಧಾಕರ್ ಆಚಾರ್ಯ. ಗ್ರಾಮ ಸಮಿತಿಯ ಅಧ್ಯಕ್ಷರುಗಳು ವೇದಿಕೆಯಲ್ಲಿ ಇದ್ದು ಆಸನವನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯವರು ಶಾಲನ್ನು ಸ್ವೀಕರಿಸಿ ತಮ್ಮ ಆಸನದಲ್ಲಿ ಕೂತ್ಕೊಳ್ಬೇಕು ಅಂತ ವಿನಂತಿಯನ್ನು ಕೂಡ ಮಾಡಿಕೊಳ್ತೇನೆ. ದುರ್ಗಾ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ಮಹೇಶ್ ರಾವ್. ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರದೀಪ್ ಪೂಜಾರಿ. ಅದೇ ರೀತಿ ನಮ್ಮ ಮೋರ್ಚಾಗಳ ಅಧ್ಯಕ್ಷರುಗಳಾಗಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಸುಜಯ್ ಶೆಟ್ಟಿ ಹಿರ್ಗಾನ. ಪ್ರಧಾನ ಕಾರ್ಯದರ್ಶಿಯಾಗಿ ಸುಕೇಶ್ ಪೂಜಾರಿ. ಮರಣೆ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಪ್ರತೀಕ್ ಶೆಟ್ಟಿ. ಪ್ರಧಾನ ಕಾರ್ಯದರ್ಶಿಯಾಗಿ ನಿಶಾಂತ್ ಜೋಗಿ. ಕಡ್ತಾಳ ಯುವ ಮೋರ್ಚಾದ ಅಧ್ಯಕ್ಷರಾಗಿ ನಿತ್ಯಾನಂದ ಕುಲಾಲ್. ಕಾರ್ಯದರ್ಶಿಯಾಗಿ ಸಂತೋಷ್. ಸಿರ್ಲಾಲು ಯುವ ಮೋರ್ಚಾದ ಅಧ್ಯಕ್ಷರಾಗಿ ಪ್ರವೀಣ್ ಪೂಜಾರಿ. ಕಾರ್ಯದರ್ಶಿಯಾಗಿ ಕೌಶಿಕ್ ಆಚಾರ್ಯ. ಕೆರ್ವಾಸೆ ಗ್ರಾಮ ಸಮಿತಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಸುನೀತ್ ಸೆರ್ವೆಗಾರ್. ಕಾರ್ಯದರ್ಶಿಯಾಗಿ ಪ್ರಜ್ವಲ್ ಜೈನ್. ಮುಡಾರು ಅಧ್ಯಕ್ಷರಾಗಿ ವರುಣ್. ಕಾರ್ಯದರ್ಶಿಯಾಗಿ ಸತೀಶ್ ಹಾಗೂ ರಾಕೇಶ್ ದೇವಾಡಿಗ. ದುರ್ಗಾ ಗ್ರಾಮ ಸಮಿತಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಅರುಣ್ ನಾಯ್ಕ್. ಪ್ರಧಾನ ಕಾರ್ಯದರ್ಶಿಯಾಗಿ ಅಜಯ್. ಮಹಿಳಾ ಮೋರ್ಚಾದ ಗ್ರಾಮ ಸಮಿತಿಯ ಅಧ್ಯಕ್ಷರುಗಳಾಗಿ ಹಿರ್ಗಾನದಿಂದ ಕಲಾವತಿ ನಾಯ್ಕ್. ಕಾರ್ಯದರ್ಶಿ ರಾಜೇಶ್ವರಿ. ಮರಣೆ ಅಧ್ಯಕ್ಷರಾಗಿ ಶ್ರೀಮತಿ ಆಶಾ. ಕಾರ್ಯದರ್ಶಿಯಾಗಿ ಶ್ರೀಮತಿ ಜ್ಯೋತಿ. ಕಡ್ತಾಳ ಅಧ್ಯಕ್ಷರಾಗಿ ಶ್ರೀಮತಿ ಪುಷ್ಪಾ ಪೈ. ಕಾರ್ಯದರ್ಶಿಯಾಗಿ ರಮ್ಯಾ ಶೆಟ್ಟಿ. ಸಿರ್ಲಾಲು ಅಧ್ಯಕ್ಷರಾಗಿ ಶ್ರೀಮತಿ ಭಾರತಿ ದೇವಾಡಿಗ. ಕಾರ್ಯದರ್ಶಿಯಾಗಿ ಶ್ರೀಮತಿ ಪೂರ್ಣಿಮಾ. ಕೆರವಾಸೆ ಅಧ್ಯಕ್ಷರಾಗಿ ಶ್ರೀಮತಿ ಸುನೀತಾ ಅಮೀನ್. ಕಾರ್ಯದರ್ಶಿಯಾಗಿ ಧನಲಕ್ಷ್ಮಿ ಆಚಾರ್ಯ. ಮುಡಾರು ಅಧ್ಯಕ್ಷರಾಗಿ ರಾಜೇಶ್ವರಿ ಆಚಾರ್ಯ. ಕಾರ್ಯದರ್ಶಿಯಾಗಿ ಸಂಗೀತ ಶೆಟ್ಟಿ. ದುರ್ಗಾ ಅಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮಿ. ಕಾರ್ಯದರ್ಶಿಯಾಗಿ ಶ್ರೀಮತಿ ಕ್ಷೇಮ. ಮುಡಾರು ಗ್ರಾಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಚಿನ್ ಕೋಟ್ಯಾನ್ರವರು ಬರಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಯುವ ಮಹಾಶಕ್ತಿ ಕೇಂದ್ರದ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಅಭಿನಂದನ್ ಜೈನ್. ಪ್ರಧಾನ ಕಾರ್ಯದರ್ಶಿಯಾಗಿ ಮಿಥುನ್ ಗುಡಿಗಾರ್ ಹಾಗೂ ಶರತ್ ಶೆಟ್ಟಿ. ಮಹಾಶಕ್ತಿ ಕೇಂದ್ರದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ಪ್ರಮೀಳಾ ಪೂಜಾರಿ ಶಿರ್ಲಾಲ್. ಪ್ರಧಾನ ಕಾರ್ಯದರ್ಶಿಯಾಗಿ ಮಾಲತಿ ಕುಲಾಲ್ ಕಡ್ತಾಳ. ಪ್ರಭಾವತಿ ಅಜೇಕರ್. ಇದಿಷ್ಟು ನಮ್ಮ
ಮಹಾಶಕ್ತಿ ಕೇಂದ್ರದ ನಮ್ಮ ತಂಡ, ಈ ತಂಡ ನಾವು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇನ್ನಷ್ಟು ಪಕ್ಷವನ್ನು ಬಲಪಡಿಸುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ನಿತ್ಯ ನಿರಂತರವಾಗಿ ನಮಗೆ ಇರಲಿ ಅಂತೇಳಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಪ್ರಧಾನ ಕಾರ್ಯದರ್ಶಿಗಳಾದ ಶೀತಲ್ ಅಂಚನೆ ನಮ್ಮ ಅರುಣ್ ಹೆಗಡೆಯರು ಆಯ್ಕೆ ಆಯ್ತರು. ದೊಡ್ಡ ಬೇತೆ ಬೇತೆ ವಿಭಾಗದಳು ಆಗಲಿ ಮಾತ್ರ ನಮ್ಮ ಆಯ್ಕೆ ಮಲ್ಲ ವ್ಯವಸ್ಥಿತವಾದ ಈ ಒಂಜಿ ಜವಾಬ್ದಾರಿನ ಕೊರಪಿನ ಕೆಲಸ ಆತಡು. ಜವಾಬ್ದಾರಿನ ದಾಯ ಕೊರಪು ಬಂದಾಗ ಆಗಲ್ಲ ನೇತೃತ್ವಡು ಮಾತ ಕಾರ್ಯಕರ್ತರೆಲ್ಲ ಸೇರಿದು ಕೆಲಸವನ್ನು ಮಲ್ಪಡೊಂದು ಯಾನು ಬಣ್ಣಗ ಮುಲ್ ಪಂಡ ಭಾರಿ ಜನ ಸೇರ್ಪದಾರ ಬಣ್ಣದ ಐಕೆ ಒರಿ ಸಂಘಟಕರು ಪಂಡೇರು ಜನ ಸೇರ್ಪದಿನತ್ತು ಜನ ಸೇರಿದಿನಿ ಬಣ್ಣಗ ಭಾರತೀಯ ಜನತಾ ಪಾರ್ಟಿ ಆತೊಂಜಿ ಸಂಘಟಿತವಾದ ಬುಲೆದುಂಡು ಪಂಪಿನಕ್ಕೆ ಒಂದೊಂಜಿ ಉದಾಹರಣೆ. ಈ ಪೊರ್ತುಳ್ಳ ಈ ಒಂಜಿ ರಿಮೋಟ್ ಏರಿಯಾ, ಈ ಕ್ಷೇತ್ರದ ಅತ್ಯಂತ ಒಳಗಿದ ಪ್ರದೇಶ ಐನ ಈ ಜಾಗಡ್ ಈತೊಂಜಿ ಸಂಖ್ಯೆಡ ಜನ ಒಂಜಿ ಕಾರ್ಯಕ್ರಮ ಒಂಜಿ ಸೇರ್ತಾರೆ ಅಥವಾ ಒಂಜಿ ಮಹಾಶಕ್ತಿ ಕೇಂದ್ರದ ಪದಗ್ರಹಣಕ್ಕೆ ಸೇರ್ತಾರೆ ಬಂದಾಗ ಖಂಡಿತವಾದ ನಂಗೆ ಅರ್ಥ ಅಪ್ಪಡು ಭಾರತೀಯ ಜನತಾ ಪಾರ್ಟಿ ಆ ರೀತಿ ಕಾರ್ಕಳ ವಿಧಾನಸಭಾ ಕ್ಷೇತ್ರಡು ವ್ಯವಸ್ಥಿತವಾದ ಸಂಘಟಿತವಾದ ಉಂಡು ಪಂಪಿನ ನಮಗೆ ಈ ಸಭೆ ತೋಜ ಒಂದುಂಡು ಮಾತ ನಿಗಲಿಗೆಲ್ಲ ಅಭಿನಂದನೆ ಮಲ್ತೊಂದಿಲ್ಲ ಮತ್ತು ಸೇರಿದಿನೇಕ. ಇನಿ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಪಂಪೇರು ಯಾನ ದೇಶದ ಪ್ರಧಾನಿ ಅತ್ತು ಪ್ರಧಾನ ಸೇವಕ್ಕೆ ಬಣದ ಅಂಚನೆ ಇನಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಪ್ರಯೋಗ ಮಂಡಲದ ಅಧ್ಯಕ್ಷರಾದ ಅಧ್ಯಕ್ಷದತ್ತು ನಿಗಲೇನು ಕೆಲಸ ಮಲ್ಪರೆಗೋಸ್ಕರ ಉಪ್ಪನ ಒಂದು ಮುಂಚೂಣಿ ಉಪ್ಪನ ಜವಾಬ್ದಾರಿಗೆ ತಂದಿನ ಕೆಲವೊಂದು ಕಾರ್ಯಕರ್ತರ ಪಂಡ್ರಿಗೆ ನಂಗೆ ಸಂತೋಷ ಆಪುಂಡು. ಈ ಒಂದು ರೀತಿಯಡಿ ಇನಿ ಪದಗ್ರಹಣ ಆತಡು ಪದಗ್ರಹಣ ಏನಾಗಳು ಮಾತಿರಲ್ಲ ಜವಾಬ್ದಾರಿ ನಂಗೆ ದಾದ ಬಣ್ಣಗ ಒಂದೇ ಸಮಯದಲ್ಲೇ ಒಂದು ವೇಳೆಗೆ ಅವಕಾಶ ತೆಗೆದು ದಂಡ ಈ ಸರ್ಕಾರ ಮಲ್ಪೂಡ ಇಚ್ಛೆ ಅಂತ ಗೊತ್ತುಜಿ ಆಂಡಲ ಜಿಲ್ಲಾ ಪಂಚಾಯತ್ ಬಗ್ಗೆ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಆಪಿನ ಸಂದರ್ಭಡು ಚುನಾವಣೆ ಬಣ್ಣಗ ಕಾರ್ಯಕರ್ತರು ನಾಡೋ ಒಪ್ಪಿನಿ ಚುನಾವಣೆ ಬಣ್ಣಗ ನಮ್ಮ ಸಂಘಟನೆ ಮಲ್ಪುನು ಅಥವಾ ಚುನಾವಣೆ ಬಣ್ಣಗ ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷತೆಗಳು ಮಲ್ಪುನ ಪರಿಪಾಠ ಇತ್ತರಿಂದ ಅಂಡ ಅವು ಸರಿಯತ್ ಇಂಚ ಕಾರ್ಕಳ ವಿಧಾನಸಭಾ ಕ್ಷೇತ್ರಡು ನಮ್ಮ ಅವ ರೀತಿ ಮಲ್ತೊಂದಿಲ್ಲ ನಾವಿನ್ನು ಮಲ್ತಂಡ ಅಂಡ ಚುನಾವಣೆ ಬಂದಾಗ ಖಂಡಿತವಲ್ಲ ನಮ್ಮ ಗೆಂದದ ಬರೋಕ್ಕೆ ಸಾಧ್ಯ ಪಡ್ಬೇಕು. ಈ ಸಭೆ ಇನಿ ಸಾಕ್ಷಿ ಆದುಂಡು. ಆತ್ಮೀಯ ಬಂಧುಗಳ ಇನಿ ದೇಶದ ಈ ರಾಜ್ಯದ ಪರಿಸ್ಥಿತಿ ತುಯ್ಯರ್ನಂಡ ನಮ್ಮ ಕರಾವಳಿಡು ಒಂದು ಜಾಸ್ತಿ ವರ್ಷ ಬರ್ಬಿಡು ಅಣ್ಣ ಬೆಂಗಳೂರು ಪರಂದಂಡ ಭಾರಿ ಬರ್ಸತ್ತು ಇತ್ತೀಚಿನ ದಿನ ಒಂದು ವರ್ಷ ಬರ್ಬಿಡು ಬೆಂಗಳೂರದ ಮಾತಾ ಉದ್ಯಮದಗಳು ಮಲಮಲ್ಲ ಇಂಡಸ್ಟ್ರಿಯಲಿಸ್ಟ್ಗಳು ಮಲ್ಲ ಕಂಪನಿದಾಗಲು ಮಾತ ಇನ್ನೊಂದು ಸರ್ಕಾರಕ್ಕೆ ಒಂಜಿ ಥ್ರೆಟ್ ಕೊಡ್ತಾರೆ. ಈ ರೀತಿದ ರಸ್ತೆಯಲ್ಲಿ ಇತ್ತಿನಂಡ ಪಂಡಗ ಎಂಕೆಲ್ಲ ಕಂಪನಿದ ವರ್ಕರ್ಸ್ನಗಳು ಸ್ಕೂಟ್ರ್ ಪೊತ್ತೊಂದು ಅಥವಾ ಬೈಕ್ ಪೊತ್ತೊಂದು ಅಥವಾ ಕಾರ್ ಪೊತ್ತೊಂದು ಅಥವಾ ಇನ್ನಿತರ ವಾಹನಗಳು ಇನಿ ಒಂಜಿ ಕಡೆ ಹಿಡಿದು ಒಂಜಿ ಕಡೆಗೆ ಪ್ರಯಾಣ ಮಲ್ಪನ ದುಸ್ತರ ಆತಡು ಎಂಕಲೆ ಕಂಪನಿ ಪೋರ ಸಾಧ್ಯ ಇಚ್ಚಿ ಇಂಚಿತ್ತಿನ ಒಂಜಿ ವ್ಯವಸ್ಥೆ ಎಂಕುಲು 5,000-10,000 ಕೋಟಿ ಖರ್ಚು ಮಲ್ತದ ಒಂಜಿ ಕಂಪನಿನ ಪಾಡ್ದು ಆ ಕಂಪನಿನ ಬೆಂಗಳೂರು ಲೆಕ್ಕದ ಊರು ನಡಪರ ಸಾಧ್ಯ ಇಚ್ಚಿ ಪಂಡ್ತೇರು ದಾಯ ಪಂಡ್ಯರಗಳು ಬೋಷನಿಗಳು ಟಿವಿ ಹಿಡಿದು ಉದುಪರ್ಯಾವು ಒಂಜಿ ಬೆಂಗಳೂರದ ರಸ್ತೆ ಸಮೇತ ಇನಿ ಇದಿತ್ತು ಮಲ್ಲ ಮಧ್ಯದ ರಸ್ತೆಡೆ ಇನಿ ಕೆರೆತ ಲೆಕ್ಕ ಮಲಮಲ್ಲ ಹೊಂಡ ಗುಂಡಿ ಮೂರೊಂದುಂಟು ಹೆಂಗೆಲ್ಲ ಬಣ್ಣ ಏನ ಡ್ರೈವರ್ ಪಂಡ್ಪೇರು ಬಹುಶಃ ಈತು ಕೋಡಿ ಮಾತ್ರ ಪೋಯ ಉಡುಪಿ ಜಿಲ್ಲೆಡು ಅಥವಾ ನನೊಂಜಿ ಜಿಲ್ಲೆಡು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ರೋಡ್ ಗುಂಡು ನಂಡ ಬೊಕ್ಕ ಓಲ್ಲ ರಸ್ತೆಲೇ ಇಚ್ಚಿಂದು ದೇವಣ್ಣ ಮೂಲು ಆನೆಮಿಂದ ವರ್ಕ್ ಆತಿ ನಿಡ್ತಾರೆ ಅದು ಭಾರಿ ಕಾಂಕ್ರೀಟ್ ರಸ್ತೀಕರಣ ಆತಿ ನಿಡ್ತಾರೆ ಒಂದು ರಸ್ತೆ ರೀತಿಯಾನ ನಮ್ಮ ಹಿರಿಯರ್ ಕಡೆದ ಇಡೆಮುಟ್ಟ ಬಣ್ಣಗಳ ಮುಂಚೆ ಭಾರಿ ಶೋಕದ ಹೈವೇ ಲೆಕ್ಕ ರಸ್ತೆ ಉಂಟು ಅಣ್ಣ ಇನಿ ಬೇತೆ ಕಡೆಗೆ ಪೋಯರಂದಂಡ ಇನಿ ಯಾನು ಬಂದ್ಬೇಕು ಕಾಂಗ್ರೆಸ್ ತಗುಲು ಮೊನ್ನೆ ಪ್ರತಿಭಟನೆ ಮಲ್ತೇರು ರಸ್ತೆದ ಮಧ್ಯಡು ಭಾರತ ಗಿಡ ನಡೆಯರು ಶಿರುವ ಶಂಕರಪುರ ರಸ್ತೆಡು ಪೆರ್ನಾಳು ಬೆಳಮನ್ ರಸ್ತೆಡು ಭಾರತ ಗಿಡ ಮಲ್ತು ಪ್ರತಿಭಟನೆ ಮಲ್ತೇರು ದಾಯ ಮಲ್ತೇರು ಬಂದಾಗ ಈ ಸರ್ಕಾರ ಮತ್ತು 2.5 ವರ್ಷ ಆನಂದ ಒಂಜಿ ಲಕ್ಷ ರೂಪಾಯಿನ ಈ ಹೊಂಡ ಮುಚ್ಚಲಿಕ್ಕೋಸ್ಕರ ಕೆಲಾಮಿಟೀಸ್ ಫಂಡ್ ಹಿಡಿದು ಪ್ರಕೃತಿ ವಿಕೋಪ ಫಂಡ್ ಹಿಡಿದು ಶಾಸಕರನಾಗಲೇ ಗುರುತಿಸಿರು ಶಾಸಕರನಾಗಲೇ ಪ್ರತಿ ವರ್ಷ 5 ಕೋಟಿ ರೂಪಾಯಿ ಕೊರಡುತ್ತಳು 2.5 ವರ್ಷ ಅಲ್ಲ ಶಾಸಕರನಾಗಲೇ 10 ಕೋಟಿ ಕೊರಪ 21 ಕೋಟಿ ಕೊರಪ ಬಣ್ಣದ ಇನಿಬಿಟ್ಟಲ್ಲ ದೊಡ್ಡ 1 ರೂಪಾಯಿ ಎಲ್ಲ ಶಾಸಕರನಾಗಲೇ ಬೋಧಿಸಿ ಅಪಗ ರಾಜ್ಯಾಡಳಿತ ಕಾಂಗ್ರೆಸ್ ತಗಲು ದಾದ ಮಲ್ತೊಂದಿಲ್ಲೇರು ದುಡ್ಡನ್ನು ಒಡೆ ಪಾಡೊಂದಿಲ್ಲೇರು ಕೇಂದ್ರ ಬಂಡ್ಪರಿಗಳು ಗ್ಯಾರಂಟಿಗೆ ದುಡ್ಡು ಕೊರೋದಿಲ್ಲ ಅಂತ ಗೃಹಲಕ್ಷ್ಮಿ ದುಡ್ಡು ಕೊರೋದಿಲ್ಲ ಶಕ್ತಿ ಯೋಜನೆ ದುಡ್ಡು ಕೊರೋದಿಲ್ಲ ಅಥವಾ ನಾನೊಂದು ಎಲೆಕ್ಟ್ರಿಸಿಟಿ ಒಂದು ದುಡ್ಡು ಕೊರೋದಿಲ್ಲ ಅವಳು ಕೇಂದ್ರದಂಡ ಒಂಜೊಂಜಿ ಇಲ್ಲಡು 5 ತಿಂಗಳು ನಾನು ಗೃಹಲಕ್ಷ್ಮಿ ದುಡ್ಡು ಬರಂದೆ ಬತ್ತಿನ ದುಡ್ಡು ಇಲ್ಲ ಮಾಮಿಲ ಮರಮೂಲ ಗಲಾಟೆ ಮಾಡ್ತಾನೆ ಪರಿಸ್ಥಿತಿ ಆಗ್ತಿರು ಅವು ಎನ್ನ ದುಡ್ಡು ಬಂದು ವಕೀಲರಿಗೆ ಒಂಚು ಕೊಡೋದು ದುಡ್ಡು ಕೊಡ್ಬಿನ ಪರಿಸ್ಥಿತಿ ಆಗ್ತಾడు ಕೆಲವೊಂದು ಕಡೆ ಇಟ್ಟು
ಇನ್ನು ಗೃಹಲಕ್ಷ್ಮಿನ ದುಡ್ಡು ಬರ್ಪುಜಿ ಶಕ್ತಿಗೆ ಬಸುಟು ಪೊಪ್ಪನಾಗ ಒಂದು ಪುಂಜು ಪೋಂದುಲ್ಲೇರು ಇಲ್ಲಡ ಅಂಜೆ ಒಣಸ್ದ ವ್ಯವಸ್ಥೆ ಇಜ್ಜಿ ಉತ್ತರ ಕನ್ನಡ ದೇವಸ್ಥಾನ ಮತ್ತು ಕೇಂದ್ರದಂಡ ದಿನಕ್ಕೊಂಜಿ 1000 ಜನ ಬರ್ಪೇರು ಒಣಸ್ದ ವ್ಯವಸ್ಥೆ ಮಲ್ಪೇರು ಆಪುಜಿ ಮಲ್ಪೇರು ಹಣ ಈಗಿನ ಅವ್ಯವಸ್ಥೆದ ಆಗರ ಮಲ್ದೇರು ಈ ಕಾಂಗ್ರೆಸ್ ಸರ್ಕಾರ ರಡ್ಡರ ವರ್ಷದ ಆಡಳಿತ ಸಂದರ್ಭಡು ಮಗಳು ಗೃಹಲಕ್ಷ್ಮಿ ಕೊರಿನೆಗಳು ನಮ್ಮ ಇಲ್ಲ ಬರೋಂದಿನ ಕಿಸಾನ್ ಸಮ್ಮಾನಡು ಬರೋಂದಿನ ದುಡ್ಡು ಬಿಂಡಿ ಬರೋಂದಿಚ್ಚಿ ಇನಿ ವೃದ್ಧಾಪ್ಯ ವೇತನ ಬರೋಂದಿಚ್ಚಿ ಅಂಗವಿಕಲರ ವೇತನ ಬರೋಂದಿಚ್ಚಿ ವಿಧವಾ ವೇತನ ಬರೋಂದಿಚ್ಚಿ ಒಂದು ಉಂಜಿಲ್ಲ ಬರೋಂದಿಚ್ಚಿ ಗೃಹಲಕ್ಷ್ಮಿ ಯೋಜನೆ ಕ್ರಮೋತ್ಸವ ಬರೋಂದಿಚ್ಚಿ ಯಾಕೆನ್ಗಳು ದುಡ್ಡು ಹೊಡೆಪೋಂಡು ಈ ಸರ್ಕಾರ ಸುನೀಲ್ ಕುಮಾರ್ ಸಚಿವರಾಪನಾಗ 1000 ಕೋಟಿ ರೂಪಾಯಿ ಕಾರ್ಕಳಕ್ಕೆ ಒಂದು ವಿಧಾನಸಭಾ ಕ್ಷೇತ್ರ ಬರ್ಪುಡಂದ ಉಡುಪಿ ಲೆಕ್ಕ ವಿಧಾನಸಭಾ ಕ್ಷೇತ್ರ ಒಂದು 1000 ಕೋಟಿ ಬರ್ಪುಡಂದ ಇಡೀ ರಾಜ್ಯಡಿ ದುಡ್ಡು ಹೊಡೆಬೋತು ಮಗಲ್ಲ ವಾಲ್ಮೀಕಿ ನಿಗಮ ಹಗರಣ ಮಲ್ತು 1000 ಕೋಟಿ ದಿಂಗುದು ಬಾಡಿಯರು ಆಯ್ತಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲು ಮತ್ತು ಆತ್ಮಹತ್ಯೆ ಮಲ್ತೊಂಡ ಪ್ರಕರಣ ಅಂಡ್ ಇನಿ ಬೋವಿ ಸಮಾಜದ ಅವರಿ ಮೇಲೆ ಅಲ್ದ ಅಧೀಕ್ಷಕ್ಕೆ ಸುಸೈಡ್ ಮಲ್ತೊಂಡರು ಬೋವಿ ಜನಾಂಗದ ಒಂದು ನಿಗಮಡು 1000 ಕೋಟಿ ಹಗರಣ ಅಂಡ್ ಇನಿ ಮೂಢ ಹಗರಣ ಸನ್ಮಾನ್ಯ ಮುಖ್ಯಮಂತ್ರಿನ ಅರ್ನ ಊರದ ಮೂಢ ಹಗರಣ 15 ಸೈಟ್ಲಿನ ಉಳ ಪಡೆದು 400 ಕೋಟಿ ಸ್ವತಃ ಮುಖ್ಯಮಂತ್ರಿ ಹಗರಣ ಸುಮಾರು 4000 ಕೋಟಿದ ಹಗರಣ ಅದು ಇನಿ ಇಡಿ ತಗಲು ತನಿಖೆ ಮಲ್ತದ ಆ ಮೂಢದ ಇನ್ನು ಏನು ಕಮಿಷನರ್ ಇರ್ತಾರೆ ಅಥವಾ ಆಯ್ತಾ ಸಂಬಂಧಪಟ್ಟ ಅಧಿಕಾರಿಗಳೇನು ಜೈಲು ಬಂದಂಚಿನ ಪರಿಸ್ಥಿತಿ ಆತಡು ಇನಿ ನಂಗೆ ಗೊತ್ತುಂಟು ನಮ್ಮ ಈ ಮೀಟರ್ ರೀಡ್ ಮಲ್ಪನಗಳು ನಮ್ಮ ಇಲ್ಲ ಬತ್ತು ಒಂದು ಸ್ಟಿಕ್ಕರ್ ಬತ್ತು ಒಂದಿಲ್ಲೇರು ಅಗುಲ್ ಬತ್ತು ಒಂದಿಲ್ಲೇರು ಐಟ್ ಬರುತ್ತೇರು 60 ಕ್ವಶನ್ಗಳನ್ನು ಮುಂದಿನ ದಿನಗಳಲ್ಲಿ ಬಂದವರು ನಿಮ್ಮನ್ನು ಕೇಳ್ತಾರೆ ಎಂದು ಜನಗಣತಿ ಬರೋದು ಆರಂಭ ಮಲ್ದೇರು ಏನು ಮಲ್ಪ ಜನಗಣತಿ ಮಲ್ತಿನ ತೊಂದರೆ ಹೆಚ್ಚಿ ನಿಜವಾದ ಸಂವಿಧಾನ ಪ್ರಕಾರ ಜನಗಣತಿ ಮಲ್ಪ ಅಧಿಕಾರ ಒಪ್ಪು ಕೇಂದ್ರ ಸರ್ಕಾರವು ಮಾತ್ರ ಆದರೆ ಕಾಂಗ್ರೆಸ್ದ ಉಳ್ಳೈಡೆ ಭಾರಿ ಗೊಂದಲ ಇತ್ತಿರಿಂದಾಂಡಲ್ಲ ಕಾಂಗ್ರೆಸ್ ಶಾಸಕರನಗಳೇ ಮಂತ್ರಿನಗಳೇ ವಿರೋಧ ಮಲ್ತಿರಿಂದಾಂಡಲ್ಲ ಜನಗಣತಿಗೆ ಪಿದಾಡ್ತಾರೆ ಮಗಳು ಪಿದಾಡೆ ಜನಗಣತಿ ಪಿದಾಡ್ನಾಗ ಮಗಳು ಮಲ್ದಿರ್ದಾದವನ್ನಾಗ ಆ ಲೀಸ್ಟ್ ಜನಗಣತಿ ಬರ್ಪಿನಗಳ ಲೀಸ್ಟ್ ಕೊಡ್ತೀವಿ ಹೋಗಿ ಅಂಡ ಒಂದೊಂದು ಸಮಾಜವನ್ನು ಉಡುತ್ತದು ಐಟ್ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಬಂಟ್ ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಮಗುವೀರ ಏರು ನಮ್ಮದು ಮತಾಂತರ ಅದು ಪೋತೆರ ಅಗಲಿನ ಹೈಲೈಟ್ ಮಲ್ಪಂಚಿನ ಕೆಲಸ ಆ ಮೂಲಕ ಬಂಟೇರನ ಮಗುವೀರನ ಅಥವಾ ಬಿಲ್ಲವೇರನ ಅಥವಾ ಕುಲಾಲರೇನು ಮಡಿವಾಳರೇನು ಅಥವಾ ವಿಶ್ವಕರ್ಮದಗಳೇನು ಅಗಲ ಸಂಖ್ಯೆಯನ್ನು ಕಡಿಮೆ ಮಲ್ಪಂಚಿದ ಪ್ರಯತ್ನ ಮಲ್ತೊಂದಲ್ಲೇರು ದಯಪಣ್ಣ ಈ ರಾಜ್ಯಡು 7 ಕೋಟಿ ಜನಗಳು ಇತ್ತರಂದ ಐಟ್ ಕ್ರಿಶ್ಚಿಯನ್ ಸಮುದಾಯಗಳು ಜಾಸ್ತಿ ಉಳ್ಳೇರು ತೋಜವನಂಚಿನ ಉದ್ದೇಶ ಮುಸ್ಲಿಂ ಸಮುದಾಯಗಳು ಜಾಸ್ತಿ ಉಳ್ಳೇರು ತೋಜವನ ಉದ್ದೇಶ ಆವೊಂದುಂಟು ಇನ್ನು ಒಕ್ಕಲಿಗ ಕ್ರಿಶ್ಚಿಯನ್ ಇನ್ನು ಈ ಲಿಂಗಾಯತ ಕ್ರಿಶ್ಚಿಯನ್ ಬಂದು ಡಿವೈಡ್ ಮಲ್ತದ್ದು ಅವೇನು ನಮೂದು ಮಲ್ಪರ ಬರೋದಿಲ್ಲೇರು ದಯಪಣ್ಣಗ ಈ ರಾಜ್ಯಡು ಅತಿ ಹೆಚ್ಚು ಸಂಖ್ಯೆ ಉಪ್ಪಂಚಿನ ಲಿಂಗಾಯತರನ್ನು ಕಮ್ಮಲ್ಪಡು ಅತಿ ಹೆಚ್ಚು ಸಂಖ್ಯೆ ಉಪ್ಪನ ಹಿಂದುಳಿದ ವರ್ಗದಗಳಿಂದ ಕಮ್ಮಲ್ಪಡು ಅತಿ ಹೆಚ್ಚು ಸಂಖ್ಯೆ ಉಪ್ಪನ ಒಕ್ಕಲಿಗ ಸಮಾಜನು ಕಮ್ಮಿ ಪಣ ತೋಜೋ ಜನಗಣತಿಯ ಮುಖಾಂತರ ಒಂದು ಬಾಳಿ ಮಲ್ಲ ಷಡ್ಯಂತ್ರ ನಡತೊಂದುಂಟು ಯಾನ್ ಬಣ್ಣ ಈಗಲೂ ಏರಲ್ಲ ಅದಕ್ಕೆ ಸಹಕಾರ ಕೊಡ್ತಿದ್ದು ಖಂಡಿತ ಬಣ್ಪೂಜಿ ಭಕ್ತಿಗಳಿಗೆ ಸಹಕಾರ ಕೊರಲೆ ಪ್ರತಿಯೊಂದು ಕಾಲಮ್ನ ನಮ್ಮಗಳು ಭಾರಿ ಜಾಗೃತಿ ಮಲ್ಪಡೋದು ಬಣ್ಣಗ ಯಾನೋರಿ ಅಂಡ ಯಾನ್ ಬರಪುಂಡ ಹಿಂದೂ ಬಂಟು ನನೋರಿ ಬರಪುಂಡ ಹಿಂದೂ ಬಿಲ್ಲವ ನನೋರಿ ಬರಪುಂಡ ಹಿಂದೂ ಮಗುವೀರ ಹಿಂದೂ ಮಡಿವಾಳ ಹಿಂದೂ ಕುಲಾಲ ಹಿಂದೂ ಮಹಿಳೆ ಇಂಚಪ್ಪ ಈ ನಮ್ಮಿಂದ ಬರೆದು ನಮ್ಮ ಹಿಂದೂ ಬಂಪಿನ ಶಬ್ದ ಭಾಳ ಎಚ್ಚರಿಕೆ ಅವಳು ಜಾಸ್ತಿ ಬರ್ಬೇಕು ನಾವು ಮಲ್ಪಡಾತಡು ಇನ್ನೇ ಯಾನ ನಮ್ಮ ಮಾತರೆ ನಿಗಲೆಲ್ಲ ಏನು ನವರಾತ್ರಿಯ ಶುಭಾಶಯ ಸೋಮವಾರ ಪಕ್ಕ ಶರಣ್ಣವರಾತ್ರಿ ದುರ್ಗತಿ ನಾಶಿನಿ ಮಾಡಿದ್ದು ದುರ್ಗಾರಾಧನೆ ಆರಂಭ ಆಪಡು ಮಾತೆಲ್ಲ ದುರ್ಗಾರಾಧನೆ ನಮ್ಮ ಮಲ್ಪಡು ದೇವಣ್ಣಗೆ ನಮ್ಮ ಹಿಂದೂ ಧರ್ಮ ಪದ್ಧತಿನ ಅನುಕರಣೆ ಮಲ್ಪನಗಳು ಈ ಹಿಂದೂ ಬಂಪಿನ ಶಬ್ದ ಹಿಂದೂ ಬಂಪಿನ ಜಾತಿ ಜೀವನದ ಶೈಲಿ ನನ್ನ ಮಿಂತುಗಳು ಶತಮಾನಗಳ ಸಹಸ್ರ ವರ್ಷಗಳ ಕಾಲ ಒರಿಯೋಡು ನನಗೆ ಮಾತ್ರ ಗೊತ್ತುಂಟು ಮಹಾರಾಜರನ್ನ ಕಾಲಡು ಮೈಸೂರು ಮಹಾರಾಜರನ್ನ ಕಾಲಡು ದಸರಾ ಮೆರವಣಿಗೆ ನಡೆದು ತಾಯಿ ಅಪ್ಪ ಚಾಮುಂಡೇಶ್ವರಿನ ಆರಾಧನೆ ಮಲ್ತೊಂದಿತ್ತು ನಮ್ಮ ತಾಯಿ ಚಾಮುಂಡೇಶ್ವರಿ ಆರಾಧನೆ ಭಯಭಕ್ತಿನ ಮಲ್ತೊಂದಿತ್ತ ತಾಯಿ ಚಾಮುಂಡೇಶ್ವರಿಗೂ ಅರಸು ಮನೆತನಗಳು ಹೋದು ಆ ಮೆರವಣಿಗೆ ಹಬ್ಬಿನ ಸಂದರ್ಭಡು ಅವ್ರನ್ನ ಪಾದಾರವಿಂದೊಳಗೂ ಪುಷ್ಪಾರ್ಚನೆ ಮಲ್ತಿದ್ದು ಜನಗಳಿಗೆ ಮೆರವಣಿಗೆ ತುಂಬಿನ ಅವಕಾಶ ಮಲ್ತು ಕೊಡ್ತೇವೆ ಇಲ್ಲಿ ನಮ್ಮ ಸರ್ಕಾರ ದಾದ ಮಲ್ತೊಂದುಂಟು ಬಣ್ಣಗ ಓವು ಹಿಂದೂ ಜನಗಳ ಧಾರ್ಮಿಕದ ನಂಬಿಕೆದ ಶ್ರೇಷ್ಠವಾದ ಚಾಮುಂಡೇಶ್ವರಿ ದೇವಿನ ಒಂದು ಬಾನು ಮುಷ್ತಾಕಂನ ಮಹಿಳೆ ಯಾನ ಬಾನು ಮುಷ್ತಾಕ ಮುಸ್ಲಿಂ ಪಂಡಿನ ಕಾರಣಕ್ಕೋಸ್ಕರ ನಾವು ವಿರೋಧ ಮಲ್ಪೂಜಿ ಅಥವಾ ದಾಲ ಪಂಪೂಜಿ ಆ ವಿಚಾರವಾದ ಸುನಿಲ್ರು ಪಂಡ್ರಯ್ಯವು ಅಂಡ ಆ ಪಂಜವು ಯಾನು ಹಿಂದೂ ಹೊತ್ತು ಯಾನು ಮೂರ್ತಿ ಪೂಜೆನ ಯಾನ ನಂಬಿಕೆ ಇಚ್ಚಿ
ಮೂರ್ತಿ ಪೂಜೆಗೆ ಏನು ವಿರೋಧವಿಲ್ಲ, ಹಿಂದೂ ಧರ್ಮ ಪದ್ಧತಿಗೆ ಏನು ವಿರೋಧವಿಲ್ಲ. ಪಂಪೇನು ಜಗಜ್ಜಾಯಿನ ಮಲ್ದಿಂಚಿನ ಪುಂಜವು ಈಜಿನ ಮುಸ್ಲಿಂ ಅದುಪುರವು ಕ್ರಿಶ್ಚಿಯನ್ ಅದುಪುರವು ಎರೆಗೆ ನಮ್ಮ ಧರ್ಮದ ಮಿತ ನಂಬಿಕೆ ಉಂಡ ಅಗಲು ಉದ್ಘಾಟನೆ ಮಲ್ತಂಡ ನಂಗೆ ಜಾತಿ ಹೆಚ್ಚಿ ಏಪಲ ನಮ್ಮ ಹಿಂದುಳು ನನ್ನೊಂದು ಜಾತಿಗಳಿದ್ದ ಹೆಚ್ಚಿಗೆ ಗೌರವ ಕೊಡ್ತಿನಗಳು ನಮ್ಮೊಟ್ಟಿಗೆ ಅಗುಲ್ಲ ಬಾಳು ಬದುಕೊಡು ಬಂದು ತೂತಿನಗಳು ಅಣ್ಣ ಇನ್ನೇ ದಸರಾ ಮಹೋತ್ಸವವನ್ನು ಏರು ಉದ್ಘಾಟನೆ ಮಲ್ತಂದು ಬಂದಾಗ ಹಿಂದೂ ವಿರೋಧಿ ಅದು ಹಿಂದೂ ಧರ್ಮದ ಮಿತ ನಂಬಿಕೆ ದಾಂತಿನ ತಾಯಿ ಚಾಮುಂಡೇಶ್ವರಿ ಮಿತ್ತ ನಂಬಿಕೆ ದಾಂತಿನ ಪುಣ್ಯಲ್ಲಿ ಸೋತ್ತದು ಸಹಸ್ರ ಜನಕ್ಕಲ್ಲ ಎದುರು ಅಲ್ಲಿಗೆ ಪುಷ್ಪಾರ್ಚನೆ ಮಲ್ಪಂಚಿನ ಅವಕಾಶ ಕೊಡೋದಿಲ್ಲ ಒಂದು ಒಡೆ ಪೋಣದು ಗೊತ್ತು ಜಂಕು ಗಣಪತಿಯ ಪೂಜೆ ಆಂಡ್ ಮದ್ದೂರು ಗಣಪತಿ ಮೆರವಣಿಗೆ ಪೋಣಾಗ ನಮ್ಮಗಳು ಏರ್ಲ ಗಣಪತಿ ಬಪ್ಪ ಮೌರ್ಯ ಬಂದು ಘೋಷಣೆ ಮಾಡೋದು ಉಪ್ನಾಗ ನಿರಂತರವಾದ ಕಲ್ಲು ತೂರಾಟ ಮಲ್ತದ್ದು ಅಲ್ಪ ನಮ್ಮ ಗಣಪತಿ ವಿಸರ್ಜನೆ ಆಪಿನೇ ಉಂತಾಯಿರು ಕಳೆಯ ಬಾರಿ ಶಿವಮೊಗ್ಗಡು ಗಣಪತಿನೇ ಅರೆಸ್ಟ್ ಮಾಡ್ತು ಜೈಲು ದಿಪ್ಪಲೆಕ್ಕ ಅದ ಪೊಲೀಸ್ ಸ್ಟೇಷನ್ ದಿಪ್ಪಿನ ಸಂದರ್ಭ ಒತ್ತಿಡು ಮದ್ದೂರು ఆయన ಗಲಾಟೆ ಎಲ್ಲ ಅನೇಕ ಹಿಂದೂ ಅಮಾಯಕರನ್ನು ಎತ್ತದು ಉಲಾಯ್ಪಾಡಿಯರು ಕಲ್ಲು ದಕ್ಕನು ಮುಸ್ಲಿಮರಂದಂಡ ಜೈಲು ಪೋಪಿನ ನಮ್ಮ ಹಿಂದೂ ಕಾರ್ಯಕರ್ತರಗಳು ಇಂದಕ್ಕೆ ಮಾತ್ರ ನಮ್ಮ ಆಲೋಚನೆ ಮಲ್ಪಡ ಹತ್ರ ನಮ್ಮ ಓಲುಂಟು ಈ ಸರ್ಕಾರ ಒಡೆ ಪೋವುದುಂಟು ಆ ದಿಕ್ಕಡೆ ಪೋವುದುಂಟು ಮನ್ಪಿನ ನಮ್ಮ ಆಲೋಚನೆ ಮಲ್ಪಡು ಒಡೆಮುಟ್ಟ ಬಣ್ಣಗ ನಮ್ಮ ಜಾತ್ರೆ ಮಲ್ಪುಂಡ ನಮ್ಮ ಯಕ್ಷಗಾನ ಮಲ್ಪುಂಡ ನಮ್ಮ ಕೋಲ ಮಲ್ಪುಂಡ ನಮ್ಮ ಇನ್ನಿತರ ಕಾರ್ಯಕ್ರಮ ಮಲ್ಪುಂಡ ರಾತ್ರಿ 10 ಗಂಟೆ ಹಿಡಿದು ಬೊಕ್ಕ ಮೈಕ ಪಾಟ್ರೆ ಹೆಚ್ಚಿ ತಲಾಂತರ నుంచి ನಮ್ಮ ಹಿಂದೂ ಧರ್ಮದ ಈ ರಾಜ್ಯೋಡು ಈ ರಾಷ್ಟ್ರಡು ನಮ್ಮ ಆರಾಧನೆ ಮಲ್ತಂಬೋದು ನಗುಲು ಎರಗಲ ಅನ್ಯಾಯ ಮಲ್ದಿಜ ಹಿಂದೂ ಧರ್ಮದ ಹತ್ರ ನನ್ನೊಂದು ಧರ್ಮದಾಗ ಅನ್ಯಾಯ ಹತ್ತಿಜಿ ನನ್ನೊಂದು ಧರ್ಮನ ಗೌರವ ಕೆಲಸ ಮಲ್ದ ಅಂಡ ನಂಗೆ ನೇಮೋತ್ಸವ ಮಲ್ಪುಂಡ 10 ಗಂಟೆ ಮುಗಿಪೋಡು ನಮ್ಮ ನೇಮೋತ್ಸವ ಆರಂಭ ಆಪಿನ ಗಗ್ಗರ್ದು ಇದು 10 ಗಂಟೆಗೆ ಆ ನೇಮೋತ್ಸವ ಮುಗಿಪೋಡು ದೇವರನ್ನ ಜಲಕೋಪಿನ ಪುಲ್ಲರ್ಗಾಣ ಆ ಉತ್ಸವವನ್ನು ಮುಗಿಪೋಡು ಐಕ ಮೈಕ ಬಾಟ್ರವಲ್ಲಿ ಅಂಚಿತ್ತಿನ ಒಂದು ಯಕ್ಷಗಾನ ಅನೇಕ ಕಡೆಗಳು ಯಕ್ಷಗಾನ ನಡುತ್ತೊಂದು ಪುಣಗನ್ನಿ ದೇವಿ ಮಹಾತ್ಮೆ ಅದುಪುರವ ಇನ್ನಿತರ ಮಹಾತ್ಮೆ ಯಕ್ಷಗಾನ ನಡುಪುಣವ ಹೋದು ಮೈಕ ಬಂದು ಮಲ್ತದ್ದು ಯಕ್ಷಗಾನ ಮಲ್ಪಂದ ಯಕ್ಷಗಾನ ಪಾತ್ರಧಾರ ಮತ್ತು ಸ್ಟೇಜಿ ಬಂದು ಧರಣಿ ಮಲ್ಪಂಚಿದ್ರ ಪ್ರಸಂಗ ಒತ್ತಡು ಒಂದು ಸರ್ಕಾರ ನಮ್ಮ ಒಪ್ಪುಂಡು ದಂಡ ಒಂದು ಖಂಡಿತವಾದ ಸಾಧ್ಯ ಆತಂದು ಒಂದು ವಿಚಾರ ಹತ್ರ ಅದು ಇನ್ನು ಆಗಲ್ಲ ಕಾಂಗ್ರೆಸ್ ಸರ್ಕಾರ ಬತ್ತಿನ ಹತ್ರ ಅದು ಹಿಂದೂ ಧರ್ಮ ಭಾವ ನಮ್ಮ ಆಚರಣೆಗೆ ಪ್ರತಿಯೊಂದಕ್ಕೂ ವಿರೋಧ ಮಾಡ್ತಂದಿಲ್ಲ ಮಾತ್ರ ಅವನಿಗಳು ಒಪ್ಪಿವರಾಜು ಗೊತ್ತುಜ್ಜಿ ನಮ್ಮ ಒಳಗೆ ಕ್ರಮ ಹೊತ್ತರು ನಮ್ಮ ದೇವಸ್ಥಾನದ ಜಾತ್ರೆ ಆಯ್ಬಕ್ಕ ನಮ್ಮ ದೇವಸ್ಥಾನದ ಕೋಲ ಆಯ್ಬಕ್ಕ ಒಂದು ದಿನ ಒಂದು ಜನ ಸೇರಿದು ಕೋರಿಕಟ್ಟ ಮಲ್ಪನ ಕ್ರಮ ಎತ್ತರು ಇನ್ನು ಅವೆಲ್ಲ ಮಲ್ಪರ ಬಿಡೊಂದಿಚ್ಚೇರು ಕೋರಿಕಟ್ಟಗೆ ಬೆಂಬಲ ಕೊರ್ಪಿ ಬಂದತ್ತು ಅವಳ ಒಂದು ನಮ್ಮ ಧಾರ್ಮಿಕ ಆಚರಣೆ ದೇವಣ್ಣಗ ಆ ಒಂದು ಕೋರಿ ಗುಂಟ ಮನ್ಪಿನ ಪ್ರತಿಯೊಂದು ಕಡಿಟ್ಲ ಕೋಲ ಹೊಡೆದು ಕೋರಿ ಗುಂಟ ಅವಡು ಕೆಲವೊಂದು ಕಡಿಟ್ಟು ಕೋಲ ಆಯ್ಬೇಕ ಕೋರಿ ಗುಂಟ ಅಪ್ಪಡು ಆಯ್ನಟ್ ಹತ್ರ ಅದು ಸಂಜೆ ಒಣ್ಣೆ ತಲುಪಿರ ಸಂಜೆ ಒಣ್ಣೆ ತೊಂದರೆ ಆತ ನೆಟ್ಟು ಕೋರಿಗಟ್ಟ ಈ ನೆಟ್ ಹತ್ರ ಅದು ಈ ಒಂದಿನ ಮಹತ್ತ ಉಂತ ಹೊಂಚಿನ ಪ್ರಸಂಗದಾದ ಬಣ್ಣಗ ಹಿಂದುಳಿನ ದಮನ ಮಲ್ಪೋಡು ಸೋಶೆಟ್ಟಿನ ಮರ್ಡ್ರಾಂಡ್ ಸೋಶೆಟ್ಟಿನ ಬತ್ತಿದ ಕೈತಲ್ಲಿ ಸೋಶೆಟ್ಟಿ ಮರ್ಡ್ರ್ ಅನಗ ಐಟು ಕೆಲವೇ ಅಗಲ್ನ ಕೈತಳ್ಳಿತ್ತನೆಲ್ಲ ಅರೆಸ್ಟ್ ಮಲ್ತಿಚ್ಚೇರು ಆಂಡ 4 ಕೋಟಿ ಬೊಕ್ಕೊಂಜನ ಮರ್ಡ್ರ್ ಅನಗ ನಿರಂತರವಾದ 10-20 ಜನ ಜವಳಿಯರು ಹಿಂದೂ ಜವಳಿಯನ್ನು ಕೊಡೋದು ಜೈಲು ಪಾಡಿಯರು ದಾದ ಬಣ್ಣಗ ಹಿಂದುಲೇನು ಜೈಲು ಪಾಡಿನಂಚಿತ್ತಿನ ಅಂಜು ಶೆಟ್ಟಿಂದ ನಡೆದೊಂದುಂಟು ಒಡೆಮುಟ್ಟ ಬಣ್ಣಗ ಬಜ್ಪೇಡು ಸುವಾಸ ಶೆಟ್ಟಿನ ಮರ್ಡ್ರ್ ಅಂಡ ಮಟ್ಟಾಡು ಬತ್ತದ ಇಲ್ಲಿ ಪೊಲೀಸ್ ಬೊಡ್ಡದು ಬಜರಂಗ ದಳದ ಕಾರ್ಯಕರ್ತರು ಯಾರು ಇಲ್ಲರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಯಾರು ಇಲ್ಲರು BJP ಕಾರ್ಯಕರ್ತರು ಯಾರು ರಾತ್ರಿ ಅಗಲೆಲ್ಲೊಂದು ಸ್ಟೇಷನ್ ಬದುಕುಲ್ಲ ಯಾರು ಅಗಲ ಮಿತ ಎತ್ತು ಕೇಸ್ ಉಂಡು ಬಂದ್ಮಾಡ ಕೂಡ 4 ಕೇಸ್ ಪಾಡ್ಯಾರು ಅಗಲೇ ರೌಡಿ ಶೀಟರ್ ಮಲ್ತಾರು ಅಗಲೇ ಗಡಿಪಾರ ಮಲ್ಪರ ನೋಟಿಸ್ ಮಲ್ತಾರು ಒಂದು ವೇಳೆ ಈ ಸರ್ಕಾರ ನನ್ನ ಇಂಚಿನ ದುಂಪೊಂಡು ದಂಡ ಖಂಡಿತವಲ್ಲ ನಂಗೆ ಜೀವನ ಮಲ್ಪರ ಸಾಧ್ಯ ಹೆಚ್ಚಿ ಹಿಂದುಳಿನ ದಮನ ಈ ರೀತಿ ಆನಂದ ದಂಡ ಬಹುಶಃ ನಮ್ಮ ಒಡೆ ಪೋಪ ಒಂದು ಗೊತ್ತುಂಟು ಹಿಂದೂ ಧರ್ಮ ಪಂಪಿನ ಇನಿಕೋಟದ ಧರ್ಮ ಹತ್ತು ಮಾತ ಧರ್ಮ ಅಲ್ಲ 1000 ವರ್ಷ ಇತಿಹಾಸ 2000 ವರ್ಷ ಇತಿಹಾಸ 3000 ವರ್ಷ ಇತಿಹಾಸ ಅಂಡ ಹಿಂದೂ ಧರ್ಮಗೂ ಕೃತಾಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಒಂದೊಂದು ಯುಗವನ್ನು 2,000 ವರ್ಷದ ಬಂಡದ ಅಂಡಲ 14,000 ವರ್ಷ ಬಂದ್ಪೇರು ಏತ ಇತಿಹಾಸ ಬಂಡಾಗ ಈ ಭೂಮಿ ಯಾಪ ಹತ್ರ ಆನೆ ನಮ್ಮ ಹಿಂದೂ ಧರ್ಮಡು ಹಿಂದುಳಿದ ಜನ್ಮ ತಾಳದು ಬೋದಿರೋದು ಬಂಡ್ರೆಗೆ ಅನ್ನು ಬಯಕೊಂದಿಲ್ಲ ಅಂಚಿತ್ತಿನ ಧರ್ಮಡು ಇನ್ನು ಮುಗಿಪಡಂಪಿನ ಕೆಲಸ ಒಂದುಂಟು ಒಡೆಮುಟ್ಟ ಬಂಡಾಗ ರಾಹುಲ್ ಗಾಂಧಿ ಓಟು ರಿವಿಷನ್ ಮಲ್ಪನ ಬಗ್ಗೆ ಬಿಹಾರಡು ಓಟದ ಏರು ಅನಧಿಕೃತರುಳ್ಳರ ಅಗಲೇ ಎಪ್ಪುನ ಒಂಜಿ ಕೆಲಸ ಮಲ್ಪನ ತಪ್ಪು ಸರಿ ಪಂಪಿನ ಆ ರೀತಿ
ಮತದಾನದ ಪದ್ಧತಿ ಸರಿ ಅಥವಾ ಮತದಾರನ ಪಟ್ಟಿಡಿದ ಲಿಸ್ಟ್ ಗೆತ್ತೊಂದಿಲ್ಲ ಕಾರಣಕ್ಕೋಸ್ಕರವಾದ ಭಾರಿ ಮಲ್ಲ ದೇಶದ ಷಡ್ಯಂತ್ರ ನಡೆದ ಮಣ್ಣಗ ಕಮ್ಯುನಿಸ್ಟ್ಗಳು ಎಡಪಂಥೀಯರುಗಳು ಮತ್ತು ಸೇರ್ದು ಈ ದೇಶಡು ಈ ರಾಜ್ಯಡು ಒವು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಉಂಡ ಈ ದೇಶದ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಗೆತ್ತದು ಅವಳು ಮೂಲ ಮಲ್ಲ ಒಂಜಿ ಕ್ರಾಂತಿ ಮಲ್ತದ ಅಥವಾ ಗೊಂದಲ ಮಲ್ತದು ಸರ್ಕಾರನೇ ಬೂರ ಓಡ್ಪಂಪಿನ ಪ್ರಯತ್ನ ಈ ದೇಶ ನಡೆದೊಂದುಂಟು ನಮ್ಮ ಕಿಂಜಿಂಜ ರಾಷ್ಟ್ರಗಳು ಲಂಕಾ ಶ್ರೀಲಂಕಾ ದುಪ್ಪರೆಯವು ಬಾಂಗ್ಲಾ ದುಪ್ಪರೆಯವು ನೇಪಾಳ ಅವಳು ವಿದ್ಯಾರ್ಥಿಗಳು ಮಲ್ತು ಗಲಾಟೆ ಮಲ್ತದ್ದು ಸರ್ಕಾರ ಬೂರ್ಡು ಭಾರತೊಳ್ಳ ಅಂಚ ಅವರ ಸಾಧ್ಯ ಉಂಟಂತೂ ಒಂದಿಲ್ಲ ರೀನಿ ರಾಹುಲ್ ಗಾಂಧಿನ ಉದ್ದೇಶಿತಾದ ಬಣ್ಣಗ ಜವನೇರನ್ನು ಲೆಕ್ಕ ಮಾಡಿದಂಡ ಈ ದೇಶದ ಗಲಾಟೆ ಮಾಡ್ತಿದ್ದಂಡ ಈ ದೇಶದ ದೊಮ್ಮೆ ಮಾಡ್ತಿದ್ದಂಡ ಹೋಗಿ ಸರ್ಕಾರ ಬೂರ್ದು ಪ್ರಧಾನಿ ಅಂದು ಒಂದು ಆಗಲ್ಲ ಆಶೆ ಏಪಲ ಸಾಧ್ಯ ಇಜ್ಜಿ ಹಾಗೆ ಸ್ಪಷ್ಟమైన ಉತ್ತರ ಭಾರತೀಯ ಜನತಾ ಪಕ್ಷ ಕೊಡ್ತಡು ನಿಗುಲು ಲೆಕ್ಕ ಪಾಡಿರಂದಂಡ ನಿಗಲ ವಿರುದ್ಧನೇ ನಿಗುಲು ದೇಶ ಬಿಡ್ದು ಲೆಕ್ಕ ಅప్పుడు ಅವೇ ಬಿಡ್ದು ಸರ್ಕಾರ ಗುದ್ದಾಲ ಬಾಧಕ ಆಪೂಜಿ ಮನ್ಪಿನ ಕೇಂದ್ರ ಯಾನ್ ದಾಯ ಪಡೋದಿಲ್ಲ ಬಣ್ಣಗ ಷಡ್ಯಂತ್ರ ನಡುತ್ತೊಂದುಂಡು ಹಿಂದುಳೇನು ದಮನ ಮಲ್ಪಡು ಅಥವಾ ಹಿಂದೂ ರಾಷ್ಟ್ರ ನಾಶ ಮಲ್ಪಡು ಹಿಂದೂ ರಾಷ್ಟ್ರ ಗೆಪ್ಪಡೊಂದು ನೇಪಾಳ ಬಾಂಗ್ಲಾ ಒಂಜಿ ಕಿಂಜಿಂಜ ರಾಷ್ಟ್ರ ನಮ್ಮ ಕರ್ನಾಟಕದ ಅರ್ಧಲೈಚಿ ಒಂಜಿ ರಾಷ್ಟ್ರಗಳು ಭಾರತ ಅಂಚತ್ತು 31 ರಾಜ್ಯಗಳು ಉಪಣಿಂಚಿನ ಭಾರತ ಅಖಂಡ ಭಾರತವಾದ ಒರಿ ಹೊಡೆದು ನಮ್ಮ ಆಶೆ ಮಲ್ತೊಂದಿಲ್ಲ ಇನಿ ಪಾಕಿಸ್ತಾನಡು ಏರು ಇನಿ ಭಯೋತ್ಪಾದಕರನ್ನು ತಾಂಗೊಂದಿಲ್ಲರ ಆ ಭಯೋತ್ಪಾದಕರನ್ನು ನಮ್ಮ ಇನಿ ಬಿಡುಗಡೆ ಮಲ್ಪೊಂದು ಕೊಡೆ ಮೆಹಬೂಬ ಕಾಶ್ಮೀರದ ಪುಂಜು ಬಣದುಂಡು ಉಗ್ರమైన 2 ಜನ ಭಯೋತ್ಪಾದಕರನ್ನು ಅಗಲಮಿತಿ ರಿಯಾಯಿತಿ ಕೊರಡು ದೇಶದ ಪ್ರಧಾನಿಗೆ ಮನವಿ ಮಲ್ತೊಂದಿಲ್ಲೇರು ಆ ಕಾರಣಕ್ಕೋಸ್ಕರ ಪಡೆದಿಲ್ಲ ಇನಿ ಒಟ್ಟಾರೆ ಮಿತ್ತು ದೇಶಡು ಗೊಂದಲನ್ನು ಮಲ್ಪಡು ಪಂಪಿನ ಉದ್ದೇಶಿಸಿ ಒಂದು ರಾಜ್ಯ ಸರ್ಕಾರ ಮಾತ್ರ ಒವೇ ರೀತಿಯ ಒಂಜಿ ಆಡಳಿತ ವ್ಯವಸ್ಥಿತವಾದ ಮಲ್ತೊಂದಿಚ್ಚಿ ಜನಕಲೆ ಕೊರ್ಪಿಂಚಿತ್ತಿನ ಒವೇ ಒಂಜಿ ಅನುಕೂಲತೆ ಕೊಡೊಂದಿಚ್ಚಿ ಇಡೀ ರಾಜ್ಯಡು ಪಡಿತರ ಚೀಟಿ ಸುಮಾರು ಆಜೆಡ್ದು 7 ಲಕ್ಷ ಜನ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡಿದರು ಉದ್ದೇಶದ ಬಣ್ಣಗ BPL ಕಾರ್ಡ್ ಇತ್ತಿನ ಆಗ್ಲಿಕ್ಕೆ ದುಡ್ಡು ಕೊರಡಾಪಡು ಗೃಹಲಕ್ಷ್ಮಿ ಐಟ್ನೆಟ್ಟು ಹಾಗೆ BPL ಕಾರ್ಡನ್ನೇ ಇದಕ್ಕೆ ರದ್ದು ಮಲ್ಪನ ನಮ್ಮ ಒಂಜೊಂಜಿ ಊರುಡ್ಲ ಸುಮಾರು 1,500 BPL ಕಾರ್ಡ್ ರದ್ದು ಮಲ್ಪ ಕೆಲಸನೂ ಮಲ್ತೊಂದಿಲ್ಲೇರು ಟೋಟಲ್ ಅದು ಆಡಳಿತ ಯಂತ್ರ ಸಂಪೂರ್ಣವಾದ ಇನಿ ದಿಕ್ಕು ತತ್ತೊಂದುಂಡು ಕರ್ನಾಟಕ ರಾಜ್ಯಡು ಕಾಂಗ್ರೆಸ್ ಆಡಳಿತ ಬತ್ತಿ ಪಕ್ಕ ಇನಿ ನಂಗೆ ಮೂಲ ವ್ಯವಸ್ಥಿತమైన ಆಡಳಿತನೇ ಇಚ್ಚಿ ಈ ಸರ್ಕಾರವನ್ನು ನಮ್ಮ ಗೆಪ್ಪಡು ಸರ್ಕಾರ ಗೆಪ್ಪಡು ನಂಡ ನಮ್ಮ ಎಲ್ಲಂಜ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಮ್ಮ ಗೆಂದದು ಬರಡು ಮಿತ್ತುಗಿಲ್ಲ ಈ ಕ್ಷೇತ್ರಡು ಸುನಿಲ್ ಲೆಕ್ಕತ್ತಿನ ನಾಯಕರುಗಳು ಗೆಂದು ಬರ್ತದೆ ನನ್ನ ಮಾತ್ರ ಕರ್ನಾಟಕಗಳು ಕೂಡವರ ನಮ್ಮ ಸರ್ಕಾರ ಬರೋಕ್ಕೆ ಸಾಧ್ಯ ಉಂಡು ಬಂದು ಪಂಪಿನ ಬಣದು ಮಸ್ತು ವಿಚಾರ ಪಣೋದಿತ್ತು ನಂಡ ಸಮಯದ ಅಭಾವ ತಿಂಡಿದ್ರೆ ಹೆಚ್ಚು ಪಣದೆ ಅವಕಾಶ ಕೋರಿ ನನಗೆ ನಾನು ಕೃತಜ್ಞತೆ ಸಲ್ಲಿಸಂದು 2 ಪಾತ್ರ ಮುಗಿಪೇ ಜೈ ಹಿಂದ್. ವಾರ್ಡ್ 2 ಮಹೇಶ್ ಪೂಜಾರಿ, ಕಾರ್ಯದರ್ಶಿ ಹರಿಶ್ಚಂದ್ರ ಪ್ರಭು. ವಾರ್ಡ್ 3 ಅಧ್ಯಕ್ಷರು ನಾಗೇಶ್ ನಾಯಕ್, ಕಾರ್ಯದರ್ಶಿ ಸತೀಶ್ ದೇವಾಡಿಗ. ವಾರ್ಡ್ 4 ಶ್ರೀ ಶಶಿಕಾಂತ್ ವಾಗ್ಲೆ, ಕಾರ್ಯದರ್ಶಿ ಶ್ರೀ ಆಶೀಶ್ ಶೆಟ್ಟಿ. ವಾರ್ಡ್ 5 ರಮೇಶ್ ಪೂಜಾರಿ, ಶ್ರೀ ಅರುಣ್ ದೇವಾಡಿಗ. ನೆಕ್ಸ್ಟ್ ಮರ್ಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಾಶಿವ ನಾಯ್ಕ್, ಕಾರ್ಯದರ್ಶಿ ಪ್ರಕಾಶ್ ಆಚಾರ್ಯ. ವಾರ್ಡ್ 2 ಕಾಡೋಳೆ, ಅಧ್ಯಕ್ಷರು ರತ್ನಾಕರ್ ಮಾಬಿಯಾನ್, ಕಾರ್ಯದರ್ಶಿ ಶ್ರೀ ಅಶೋಕ್ ಶೆಟ್ಟಿ. ವಾರ್ಡ್ 3 ಬೊಂಡುಕುಮೇರಿ, ಅಧ್ಯಕ್ಷರು ಮೋರಿಸ್ ಫೆರ್ನಾಂಡಿಸ್, ಕಾರ್ಯದರ್ಶಿ ಆದರ್ಶ್ ನಾಯ್ಕ್. ವಾರ್ಡ್ 4 ಕೊಂಬಗುಡ್ಡೆ ಕುರ್ಪಾಡಿ, ಅಧ್ಯಕ್ಷರು ಪ್ರವೀಣ್ ಪೂಜಾರಿ, ಕಾರ್ಯದರ್ಶಿ ಅಶೋಕ್ ನಾಯ್ಕ್. ವಾರ್ಡ್ 5 ಹಂಚಿಕಟ್ಟೆ ನಡಿಬೆಟ್ಟು, ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ನಾಯ್ಕ್, ಕಾರ್ಯದರ್ಶಿ ಸುನಿಲ್ ಪೂಜಾರಿ. ವಾರ್ಡ್ 6 ದೆಪ್ಪುತ್ತೆ, ಅಧ್ಯಕ್ಷರು ದಿನೇಶ್ ಕುಮಾರ್, ಕಾರ್ಯದರ್ಶಿ ಶ್ರೀ ಅಶೋಕ್ ಮಡಿವಾಳ್. ವಾರ್ಡ್ 7 ಕೈಕಂಬ, ಅಧ್ಯಕ್ಷರು ಶ್ರೀ ಸುದರ್ಶನ್ ಶೆಟ್ಟಿ, ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್. ವಾರ್ಡ್ 8 ಎಣ್ಣೋಳೆ, ಅಧ್ಯಕ್ಷರು ಸುಂದರ್ ಮೂಲ್ಯ, ಕಾರ್ಯದರ್ಶಿ ರಕ್ಷಿತ್. ವಾರ್ಡ್ 9 ಹೆರ್ಮುಂಡೆ, ಅಧ್ಯಕ್ಷರು ಸೀತಾರಾಮ್ ನಾಯ್ಕ್, ಕಾರ್ಯದರ್ಶಿ ಸುಕೇಶ್ ಪೂಜಾರಿ. ಕಡ್ತಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುರೇಶ್ ಸುವರ್ಣ. ವಾರ್ಡ್ 1 ಸುರೇಶ್ ಸುವರ್ಣ, ಉದಯ್ ಹೆಗ್ಡೆ. ವಾರ್ಡ್ 2 ರಾಧಾಕೃಷ್ಣ ಎನ್, ಸಂದೀಪ್ ಕುಲಾಲ್. ವಾರ್ಡ್ 3 ಎಳ್ಳಾರೆ, ಪ್ರವೀಣ್ ನಾಯ್ಕ್, ಉದಯ ನಾಯ್ಕ್. ವಾರ್ಡ್ 4 ದಿನೇಶ್ ಕುಲಾಲ್,
ಮನೋಹರ್ ನಾಯಕ್. ವಾರ್ಡ್ 5 ರಾಘವೇಂದ್ರ ನಾಯಕ್ ಅನಿಲ್ ಪೂಜಾರಿ. ವಾರ್ಡ್ 6 ರೂಪೇಶ್ ಕುಮಾರ್ ಶ್ರೀ ನಾಗರಾಜ್ ಶೆಟ್ಟಿ. ಶಿರ್ಲಾಲು ಅಧ್ಯಕ್ಷರು ರಘುರಾಮ್ ದೇವಾಡಿಗ, ಸುಧೀರ್ ಪೂಜಾರಿ ಕುಲತ್ರಬೆಟ್ಟು. ವಾರ್ಡ್ 2 ರಮೇಶ್ ಪೂಜಾರಿ ಸುಜಿತ್ ಬುರ್ಗಲ್ಗುಡ್ಡೆ. ವಾರ್ಡ್ 3 ಲಕ್ಷ್ಮಣ್ ಪೂಜಾರಿ ಸತೀಶ್ ಆಚಾರ್ಯ. ಕೆರ್ವಾಶೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಭೋಜ ಪೂಜಾರಿ ಸಂದೀಪ್ ಆಚಾರ್ಯ. ವಾರ್ಡ್ 2 ಶೆಟ್ಟಿಬೆಟ್ಟು ಅರುಣ್ ಆಚಾರ್ಯ ಸಂದೇಶ್ ಆಚಾರ್ಯ. ವಾರ್ಡ್ 3 ಬಂಗ್ಲಗುಡ್ಡೆ ಲಕ್ಷ್ಮಣ್ ಪೂಜಾರಿ ಶ್ರೀ ಸುನಿಲ್ ಪೂಜಾರಿ. ಮುಡಾರು ಗ್ರಾಮ ಪಂಚಾಯತ್ ವಾರ್ಡ್ 1 ಹರೀಶ್ ಪೂಜಾರಿ ಶ್ರೀಮತಿ ಸರಸ್ವತಿ ಆಚಾರ್ಯ. ವಾರ್ಡ್ 2 ಅಧ್ಯಕ್ಷರು ಸತೀಶ್ ಪೂಜಾರಿ ಸುನಿಲ್ ಶೆಟ್ಟಿ. ವಾರ್ಡ್ 3 ರಾಧಾಕೃಷ್ಣ ಪ್ರಭು ಸುಧೀರ್ ನಾಯಕ್. ವಾರ್ಡ್ 4 ಸುರೇಶ್ ಶೆಟ್ಟಿ ಅಂಗರಬೆಟ್ಟು. ವಾರ್ಡ್ 5 ಶಿವಪ್ರಸಾದ್ ದಿವಾಕರ್ ಸರ್ವೆಗಾರ್ ಕಾರ್ಯದರ್ಶಿ. ವಾರ್ಡ್ 6 ಪ್ರಶಾಂತ್ ಕುಮಾರ್ ಧನಂಜಯ್ ಶೆಟ್ಟಿ. ಕಡೆ ದುರ್ಗಾ ಪಂಚಾಯತ್ ನಂದನ್ ಪಾಠಕ್ ಶಂಕರ್ ನಾಯಕ್ ಮಲಬೆಟ್ಟು ಧನ್ರಾಜ್ ಶಿಂಡೆ ರಾಜೇಶ್ ಗೋರೆ ತೆಳ್ಳಾರ್ ಸತೀಶ್ ನಾಯಕ್ ಶಿವಪ್ರಸಾದ್ ತೆಳ್ಳಾರ್ ಸುಧಾಕರ್ ಪೂಜಾರಿ ಸತೀಶ್. ಎಲ್ಲ ನೂತನ ಪದಾಧಿಕಾರಿಗಳಿಗೆ, ವಾರ್ಡಿನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಉತ್ತಮ ಕಾರ್ಯ ಮುಖೇನ ಪಕ್ಷವನ್ನು ಸಂಘಟಿಸುವಂತಹ ಕಾರ್ಯ ನಿತ್ಯ ನಿರಂತರವಾಗಿ ನಡೆಯಲಿ ಎಂಬ ಆಶಯದ ಮಾತುಗಳನ್ನಾಡಿ ಕಾರ್ಯಕ್ರಮದ ಕೊನೆಯದಾಗಿ ಶ್ರೀಯುತ ಸುನಿಲ್ ಕುಮಾರ್ ಅವರು ಮಾತಾಡುವವರಿದ್ದಾರೆ. ಆ ಬಳಿಕ ತಮಗೆಲ್ಲರಿಗೂ ಉತ್ತಮವಾದಂತಹ ರುಚಿಯಾದಂತಹ ಉಪಹಾರವನ್ನು ಶಾಂತರಾಜ್ ಜೈನ್ ಇವರ ನೇತೃತ್ವದಲ್ಲಿ ಮಾಡಲಾಗಿದೆ. ತಾವೆಲ್ಲ ಸ್ವೀಕರಿಸಿ ಹೋಗಬೇಕು ಎಂಬುದಾಗಿ ಹೇಳ್ತಾ ಶ್ರೀಯುತ ಶಾಸಕರ ಮಾತು. ರುಚಿಯಾದ ಅಡುಗೆಯ ವಿಷಯ ಹೇಳಿದ ನಂತರ ಭಾಷಣ ಮಾಡುವಂಥ ಉತ್ಸಾಹ ನನಗೂ ಇಲ್ಲ. ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕ್ಷೇತ್ರಾಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ತಾಲೂಕಿನಾದ್ಯಂತ ಸಂಘಟನಾತ್ಮಕವಾಗಿ ನಮ್ಮದು 6 ಶಕ್ತಿ ಕೇಂದ್ರಗಳು, ಮಹಾಶಕ್ತಿ ಕೇಂದ್ರಗಳು. 6 ಮಹಾಶಕ್ತಿ ಕೇಂದ್ರಗಳಲ್ಲಿ ನೂತನವಾಗಿ ಶಕ್ತಿ ಕೇಂದ್ರದ ಅಧ್ಯಕ್ಷರು ಪದಾಧಿಕಾರಿಗಳ ಪದಗ್ರಹಣದ ಸಮಾರಂಭ ಮೊನ್ನೆಯಿಂದ ಆರಂಭ ಆಗಿದೆ. ಕಳೆದ ವಾರ ಕಾರ್ಕಳ ನಗರದ ಮಹಾಶಕ್ತಿ ಕೇಂದ್ರದ ಪದಗ್ರಹಣ ನಡೀತು. ಇವತ್ತು ಮರಣೆ ಶಕ್ತಿ ಕೇಂದ್ರದ ಪದಗ್ರಹಣ ನಡೀತಾ ಇದೆ. ನಾಳೆ ಮಿಯಾರು ಶಕ್ತಿ ಕೇಂದ್ರದ ಪದಗ್ರಹಣ. ಈ ರೀತಿ ಎಲ್ಲ ಮಹಾಶಕ್ತಿ ಕೇಂದ್ರಗಳ ಪದಗ್ರಹಣಗಳು ನಡೀತಾ ಇದೆ. ನಾನು ಆರಂಭದಲ್ಲಿ ನೂತನವಾಗಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸಂತೋಷ್ ಕುಮಾರ್ ಶೆಟ್ಟರ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುವಂಥ ಅರುಣ್ ಹೆಗಡೆ ಮತ್ತು ಶೀತಲ್ ಜೈನ್ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ನೂತನವಾಗಿ ಬೂತ್ ಅಧ್ಯಕ್ಷರುಗಳ ತನಕ ಯಾರು ನಾವು ನೇಮಕ ಆಗಿದ್ದೇವೆ, ಆಯ್ಕೆ ಆಗಿದ್ದೇವೆ, ಇವರೆಲ್ಲರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಪಾರ್ಟಿಯ ಚಟುವಟಿಕೆ ಇನ್ನಷ್ಟು ವಿಸ್ತಾರಗೊಳ್ಳಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಕೋರಿ ಆಶಿಸ್ತೇನೆ. ಈಗಾಗಲೇ ತುಂಬ ಜನ ಹಲವು ವಿಷಯಗಳನ್ನು ಮಾತಾಡಿದ್ದಾರೆ. ನಾನು ಸುದೀರ್ಘವಾಗಿ ಯಾವ ವಿಷಯವನ್ನು ಕೂಡ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲ ಕಾರ್ಯಕರ್ತರ ಗುಂಪೆ ಇಲ್ಲಿ ಸೇರಿರೋದ್ರಿಂದ ನಾವು BJP ಸರ್ಕಾರದ ಕಾಲಘಟ್ಟದ ಅನುಭವಗಳು, ಈ 2.5 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡ್ಕೊಳ್ತಾ ಇರುವಂಥ ರೀತಿಗಳು, ಇದನ್ನು ತುಲನೆಯನ್ನು ನಾವು ಮಾಡಿಕೊಳ್ಳಿಲ್ಲ ಅಂತಾದರೆ ರಾಜಕೀಯವಾಗಿ ನಾವು ಇನ್ನಷ್ಟು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲಘಟ್ಟದಲ್ಲಿ ನಾನು ನೋಡ್ತಾ ಇದ್ದೇನೆ, ಶಾಸಕನಾಗಿ ನಾನು ಗ್ರಾಮಗಳಿಗೆ ಹಿಂದೆ ಹೋಗ್ತಾ ಇದ್ದಾಗ 2023 ತನಕ ಗ್ರಾಮಗಳಿಗೆ ಹೋದಾಗ ಬಹಳ ಜನ ಸುಲಭವಾಗಿ ನನ್ನ ಹತ್ರ ಹೇಳ್ತಾ ಇದ್ರು, ಸರ್ ಎಂಕೆಲ್ಲ ಒಂಜಿ ರೌಡ್ಗೂ 5 ಲಕ್ಷ ಕೊರಲ್ಯಾ, ಎಂಕೆಲ್ಲ ಒಂಜಿ ಡ್ಯಾಮ್ ಅವರುಂಡು 2 ಕೋಟಿ ರೂಪಾಯಿ ಕೊರ 2 ಡ್ಯಾಮ್ ಹಾಪುಂಡು, ಒಂಜಿ ಕಾಂಕ್ರೀಟ್ ರಸ್ತೆಗೆ 1 ಕೋಟಿ ಕೊರಲೆ ಎಂಕೆಲ್ಲ ಕಂಪ್ಲೀಟ್ ಹಾಪುಂಡು ಅಂತೇಳಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಸಾಮಾನ್ಯವಾಗಿ ಕಾರ್ಯಕರ್ತರು ಇದನ್ನು ಹೇಳ್ತಾ ಇದ್ರು. ನಾವು ಆ ಕಾರ್ಯಕರ್ತರ ಹೇಳಿದಂತ ಸಾರ್ವಜನಿಕರ ಅಹವಾಲುಗಳನ್ನು ತೆಗೆದುಕೊಂಡು ಎಲ್ಲ ರಸ್ತೆಗಳಿಗೆ 50 ಲಕ್ಷ, 1 ಕೋಟಿ, ಒಂದೊಂದು ಡ್ಯಾಮ್ಗಳಿಗೆ 2 ಕೋಟಿ, 5 ಕೋಟಿ ರೂಪಾಯಿ ಅನುದಾನಗಳನ್ನ ಇವತ್ತು ನಾವು ಕೊಟ್ಟಿದ್ದೀವಿ. ಇವತ್ತು ಅದೇ ಕಾರ್ಯಕರ್ತ ಆ ಗ್ರಾಮಕ್ಕೆ ನಾನು ಹೋದಾಗ ಹೇಳ್ತಾನೆ,
2 ಕೋಟಿ 1 ಕೋಟಿ 50 ಲಕ್ಷ ಕೇಳ್ತಾ ಇದ್ದಂತ ಕಾರ್ಯಕರ್ತ ಇವತ್ತು ಕೇಳ್ತಾನೆ, ಸರ್ ದಾದಾಣ 5 ಲಕ್ಷ ತಿಕ್ಕುವ ಒಂಜಿ ರೋಡ್ ಒಂಚೂರು ರಿಪೇರಿ ಇತ್ತೇನೆ ಅಂತ. ನಾನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೇನೆ. ನಾವು ಕಾರ್ಕಳಕ್ಕೆ ಬಂದಂತ ಎಲ್ಲ ಸಚಿವರ ಹತ್ರ, ಶಾಸಕನಾಗಿ ನಾವು ಕೇಳ್ತಾ ಇದ್ವಿ, ಯಾವ್ದೋ ನೀರಾವರಿ ಸಚಿವರು ಬಂದಾಗ ನಮಗೆ 10 ಡ್ಯಾಮ್ ಆಗಬೇಕು, PWD ಸಚಿವರು ಬಂದಾಗ ರಸ್ತೆಗಳಾಗಬೇಕು, ಆರೋಗ್ಯ ಸಚಿವರು ಬಂದಾಗ ಅಲ್ಲಿ ಆಸ್ಪತ್ರೆ ಆಗಬೇಕು, ಇಲ್ಲಿ ಆಸ್ಪತ್ರೆ ಆಗಬೇಕು, ಹಿಂಗೆಲ್ಲ ಕೇಳ್ತಾ ಇದ್ವಿ ನಾವು. ಅದೆಲ್ಲವೂ ಕೂಡ ಮಂಜೂರಾತಿ ಆಗಿತ್ತು, ನಿಮಗೆ ನೆನಪಿದೆ, ಎಲ್ಲವೂ ಕೂಡ ಮಂಜೂರಾತಿ ಆಗಿತ್ತು. ಆದ್ರೆ ಅತ್ಯಂತ ವೇದನೆಯಿಂದ ಹೇಳ್ತಾನೆ, ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೈಲೂರಿಗೆ ಬಂದಾಗ ನಾವು ಹೊಸ ಯೋಜನೆಗಳನ್ನ ಜಿಲ್ಲಾ ಉಸ್ತುವಾರಿ ಹತ್ರ ಕೇಳಲೇ ಇಲ್ಲ. ಶಾಸಕನಾಗಿ ನಾನು ಅವ್ರ ಹತ್ರ ಕೇಳಿದ್ದೇನು ಅಂತ ಕೇಳಿದ್ರೆ, ನಮ್ಮೂರಿನ ರಸ್ತೆಗಳ ಗುಂಡಿಯನ್ನ ಮುಚ್ಚಲಿಕ್ಕೆ ಅನುದಾನ ಕೊಡಿ ಅಂತ. ಹೊಸ ರಸ್ತೆಗಳನ್ನ ನಾವು ಕೇಳಲೇ ಇಲ್ಲ. ನಮ್ಮೂರಿನಲ್ಲಿ ಬಿದ್ದಿರುವಂತ ರಸ್ತೆಗಳ ಗುಂಡಿಯನ್ನ ಮುಚ್ಚಲಿಕ್ಕೆ ಕೊಡಿ ಅಂತೇಳಿ ನಾವು ಒಬ್ಬ ಸಚಿವರು ಬಂದಾಗ ವಿನಂತಿಯನ್ನು ಮಾಡಿದ್ದು. ನಾವು ಹಿಂದೆ ಸಚಿವರು ಬಂದಾಗ ಕೋಟಿಗಟ್ಟಲೆ ಅನುದಾನಗಳನ್ನು ಕೇಳಿದ್ವಿ. ಈಗ ಕಾಂಗ್ರೆಸ್ಸಿನ ಕಾಲಘಟ್ಟದಲ್ಲಿ ಸಚಿವರು ಬಂದಾಗ ಗುಂಡಿ ಮುಚ್ಚಲಿಕ್ಕೆ ಅನುದಾನ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ಯಾಕೆ ಬಂತು ಕರ್ನಾಟಕದಲ್ಲಿ? ಸಿದ್ದರಾಮಯ್ಯ ಸರ್ಕಾರ 2 ವರ್ಷಗಳನ್ನ ಪೂರೈಸಿತು. 2.5 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿಯನ್ನು ಮರೆತಂತ ಸರ್ಕಾರ. ನಾನು ಮೊನ್ನೆಯ ಒಂದು ಸಭೆಯಲ್ಲೂ ಕೂಡ ಹೇಳಿದ್ದೆ, ಒಂದು ಸರ್ಕಾರ, ಮಟ್ಟ ರತ್ನಾಕರ್ ಹೆಗಡೆ ಬಹಳ ಹಿರಿಯರು ಇದ್ದಾರೆ, ಒಂದು ಸರ್ಕಾರ ಒಂದೇ ಒಂದು ಅಭಿವೃದ್ಧಿಯನ್ನು ಮಾಡದೆ 2.5 ವರ್ಷವನ್ನ ಪೂರೈಸಬಹುದು ಅಂತೇಳಿ ತೋರಿಸ್ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಮಾತ್ರ. 2.5 ವರ್ಷವನ್ನ ಪೂರೈಸಿತು. ಒಂದು ಗ್ರಾಮ ಪಂಚಾಯಿತಿನಲ್ಲಿ ಅನುದಾನ ಇಲ್ಲದೆ ಆಡಳಿತವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಆದ್ರೆ ಯಾವುದೇ ಅನುದಾನಗಳನ್ನ ಕೊಡದೆ 2.5 ವರ್ಷಗಳನ್ನ ಈ ಸರ್ಕಾರ ಪೂರೈಸಿದೆ. ರಸ್ತೆಗಳಿಗೆ ಅನುದಾನ ಇಲ್ಲ, ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ಇಲ್ಲ, ಶಾಲೆಗಳಿಗೆ ರಿಪೇರಿ ಮಾಡ್ಲಿಕ್ಕೆ ದುಡ್ಡು ಕೊಡ್ಲಿಲ್ಲ, ಹೊಸ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾವುದನ್ನ ಕೇಳಿದ್ರು ಕೂಡ ಇಲ್ಲ ಅನ್ನುವಂತ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಇವತ್ತು ಬಂದಿದೆ. ಕಳೆದ ವಾರ ಮುಖ್ಯಮಂತ್ರಿಗಳು ನಮಗೆ ಪತ್ರ ಬರೆದಿದ್ದಾರೆ, ನಿಮಗೆ 25 ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೇವೆ ಅಂತ. ನಾನು ಅನ್ಕೊಂಡಿದ್ದೆ 25 ಕೋಟಿ ರೂಪಾಯಿ ಅನುದಾನ ಅಂತಂದಾಗ ಪೂರ್ತಿ ಶಾಸಕರ ವಿವೇಚನೆಗೆ ಬಿಡ್ತಾರೆ ಅಂತ. ಅವರು ಅದರಲ್ಲಿ ಹೇಳ್ತಾರೆ, ಇದರಲ್ಲಿ 18 ಕೋಟಿ ರೂಪಾಯಿಯನ್ನ PWD ರಸ್ತೆಗಳಿಗೆ ಬಳಸಿ ಅಂತ. ಅಂದ್ರೆ PWD ಇಲಾಖೆಯಿಂದ ಬೇರೆ ಅನುದಾನಗಳು ಕೊಡೋದಿಲ್ಲ ಅಂತ ಅರ್ಥ. ಅಂದ್ರೆ ಇವತ್ತು ದೇವಸ್ಥಾನಗಳಿಗೆ ಅನುದಾನ ಕೊಡ್ಲಿಕ್ಕೆ ಆಗೋದಿಲ್ಲ, ಶಾಲೆಗಳಿಗೆ ಅನುದಾನ ಕೊಡ್ಲಿಕ್ಕೆ ಆಗೋದಿಲ್ಲ, ಅಂಗನವಾಡಿಗೆ ಅನುದಾನ ಕೊಡ್ಲಿಕ್ಕೆ ಆಗದಲ್ಲೇ ಇರುವಂತ ಪರಿಸ್ಥಿತಿಯನ್ನ ಈ ಸರ್ಕಾರ ತಂದಿಟ್ಟಿದೆ. ಹಾಗಾದ್ರೆ ಇಡೀ ಜನರ ದಿಕ್ಕನ್ನ ತಪ್ಪಿಸ್ಬೇಕು, ತಮ್ಮ ಆಡಳಿತದ ವೈಫಲ್ಯವನ್ನ ಮುಚ್ಚಿ ಹಾಕಬೇಕು ಅಂತೇಳಿ ದಿನಕ್ಕೊಂದು ಹೊಸ ಹೊಸ ವಿಷಯಗಳನ್ನ ಹುಟ್ಟು ಹಾಕಿ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತ ಪ್ರಯತ್ನವನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಇರೋದನ್ನ ನಾವೆಲ್ಲರೂ ಕೂಡ ನೀವು ಗಮನಿಸಿದಿರಿ. ಇವತ್ತು ಬಹಳ ಚರ್ಚೆಯ ವಿಷಯ ಜಾತಿ ಗಣತಿ. ನಾನು ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ, ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾವು ಯಾವತ್ತೂ ಕೂಡ ನೋಡ್ಲಿಲ್ಲ. ಜಾತಿ ಗಣತಿ ವಿಷಯವನ್ನ ಮಾಡಬೇಕಾದ್ರೆ ಸರ್ಕಾರ 1400 ಜಾತಿಗಳನ್ನ ಪ್ರಕಟ ಮಾಡಿತು. 1400 ಜಾತಿಗಳನ್ನ ಪ್ರಕಟ ಮಾಡಿ ಇದನ್ನ ನಮೂದಿಸಬೇಕು ಅಂತ ಹೇಳ್ತು. ತುಂಬಾ ಜನ ನಾವು ಪೇಪರ್ ಓದಿದ್ದೀವಿ, ಅದನ್ನು ಗಮನಿಸ್ಲಿಲ್ಲ. ನಾನು ಅದನ್ನ ನೋಡಿ ನಂತರ ಆಯೋಗಕ್ಕೆ ನಾನೇ ಹೋಗಿ ಖುದ್ದು ಭೇಟಿ ಮಾಡಿದ್ದೆ. ಆ 1400 ಜಾತಿಗಳಲ್ಲಿ ಹಿಂದೂ ಉಪಜಾತಿಗಳಿಗೆ ಒಳಪಟ್ಟಂತ 47 ಜಾತಿಗಳನ್ನ ಕ್ರಿಶ್ಚಿಯನ್ ಅಂತೇಳಿ ಈ ಸರ್ಕಾರ ನಾಮಕರಣ ಮಾಡಿದೆ. ಬಿಲ್ಲವ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್ ಅಂತೇಳಿ 47 ಜಾತಿಗಳನ್ನ ಕ್ರಿಶ್ಚಿಯನ್ ಮಾಡಿದೆ. ಯಾವ ಇಲಾಖೆಯ ಪಟ್ಟಿಯಲ್ಲೂ ಕೂಡ ಇಲ್ಲ. ಇದು ಇವತ್ತು ಸಿದ್ದರಾಮಯ್ಯ ಸೃಷ್ಟಿ ಮಾಡಿರುವಂತ ಜಾತಿಗಳು. ಮತಾಂತರಕ್ಕೆ ಬೇಕಾದಂತ ಪ್ರೇರಣೆಯನ್ನ ಮತ್ತು ಮೀಸಲಾತಿಯನ್ನ ಪರೋಕ್ಷವಾಗಿ ಕಸಿದುಕೊಳ್ಳುವಂತ ಒಂದು ಒಳ್ಳೆಯ ಪ್ರಯತ್ನವನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಇದೆ. ಸಿದ್ದರಾಮಯ್ಯ ಅದರಲ್ಲಿ ಇವತ್ತು ಯಶಸ್ಸನ್ನ ಕಾಣಲಿಕ್ಕೆ ಹೊರಟಿದ್ದಾರೆ. ಯಾರು ಈ ಸಮಾಜವನ್ನ ಒಡೆದಿದ್ದಾರೆ, ಯಾರು ದೇಶವನ್ನ ಒಡೆದಿದ್ದಾರೆ, ಯಾರು ಮನೆಗಳನ್ನು ಒಡೆದಿದ್ದಾರೆ, ಅವರನ್ನ ರಾಜ್ಯದ ಜನ ಇಲ್ಲಿಯ ತನಕ ಕ್ಷಮಿಸಿಲ್ಲ. ಇವತ್ತು ಹಿಂದೂ ಸಮಾಜವನ್ನ ಒಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತ ಈ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನವನ್ನ ಮಾಡಬೇಕಾದಂತ ಅಗತ್ಯತೆ ಗ್ರಾಮಗಳಲ್ಲಿ ಇದೆ ಅಂತ ನಾನು ಅನ್ಕೊಳ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂತಲ್ಲಿ ನಾವು ಬೇರೆ ಬೇರೆ ಸಮಾರಂಭಗಳಿಗೆ ಹೋದಾಗ ನಮ್ಮ ಕಾರ್ಯಕರ್ತರು ಈ ಸಂಗತಿಗಳನ್ನ ಇವತ್ತು ಹೇಳಬೇಕಾಗಿದೆ. ಇದೊಂದು ಅಭಿವೃದ್ಧಿ ವಿರೋಧಿ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ, ಇದೊಂದು ದಲಿತ ವಿರೋಧಿ ಸರ್ಕಾರ, ಇದೊಂದು ರೈತ ವಿರೋಧಿ ಸರ್ಕಾರ ಅನ್ನೋದನ್ನ ಹೆಜ್ಜೆ ಹೆಜ್ಜೆಗಳಲ್ಲಿ ಸಾಕ್ಷಿ ಸಮೇತ ಇವತ್ತು ನಾವು ಹೇಳಬೇಕಾಗಿದೆ.
ನಾವು ಇಂದ ನಮ್ಮ ಕಾರ್ಯಕರ್ತರು ಇವತ್ತು ಮೊದಲೆಲ್ಲ ಹೇಳ್ತಾ ಇದ್ವಿ ನಾವು, ನಮ್ಮೂರಿನಲ್ಲಿ SC-ಗಳಿದ್ದಾರೆ, ನಮ್ಮೂರಿನಲ್ಲಿ ST-ಗಳಿದ್ದಾರೆ, ನಮಗೊಂದು ಹಣ ಕೊಡಿ, ನಮಗೆ ಹಣ ಕೊಡಿ ಅಂತ ಕೇಳ್ತಾ ಇದ್ರು. ಇವತ್ತು SCP TSP ಹಣವನ್ನೇ ಸಂಪೂರ್ಣವಾಗಿ ದುರುಪಯೋಗ ಮಾಡಿದ್ದಾರೆ. SCP TSP ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದಂತ ಸರ್ಕಾರ ಇದು. ದಲಿತ ವಿರೋಧಿ ಸರ್ಕಾರ. ಹಿಂದೂ ವಿರೋಧಿ ನೀತಿಯ ಕುರಿತಂತೆ ಮಟ್ಟಾರ್ ರತ್ನಾಕರ್ ಹೆಗಡೆ ಉಲ್ಲೇಖ ಮಾಡಿದ್ರು. ನಾನು ಅದನ್ನು ಮತ್ತೆ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಎಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದ್ಬಿಡ್ತು ಇವತ್ತು. ಒಬ್ಬ ಕಾರ್ಯಕರ್ತ ಮಾತಾಡಿದ್ರೆ ಆತನ ಮೇಲೆ ಮೊಕದ್ದಮೆಯನ್ನು ದಾಖಲಿಸುವಂತ ಪರಿಸ್ಥಿತಿ, ಕೇಸುಗಳನ್ನು ಹಾಕಿ ಧ್ವನಿಯನ್ನು ಅಡಗಿಸುತ್ತೇವೆ ಎನ್ನುವಂತ ಪ್ರಯತ್ನವನ್ನ ಈ ಸರ್ಕಾರ ಇವತ್ತು ಮಾಡ್ಲಿಕ್ಕೆ ಹೊರಟಿದೆ. ಯಾರಿಗೆ ನ್ಯಾಯ ಸಿಕ್ಕಿದೆ ಎನ್ನುವಂತ ವಾತಾವರಣ ಇವತ್ತಿಲ್ಲ. ಯಾರಿಗೂ ಕೂಡ ನ್ಯಾಯ ಸಿಗದಲ್ಲೇ ಇರುವಂತ ವಾತಾವರಣ, ಸರ್ಕಾರದ ಒಳಗೆ ತಾಳಮೇಳ ಇಲ್ಲದಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಬೂತಿನಿಂದ ಬಂದಿರುವಂತ ಕಾರ್ಯಕರ್ತರು ಇವತ್ತು ನಿಶ್ಚಯ ಮಾಡಬೇಕಾಗಿದೆ. ನಮ್ಮ ಗ್ರಾಮಗಳಲ್ಲಿ, ನಮ್ಮ ತಾಲೂಕಿನಲ್ಲಿ ಹತ್ತಾರು ರೀತಿಯಾದಂಥ ಅಭಿಪ್ರಾಯ ಭೇದಗಳು ನಮ್ಮ ಹತ್ರ ಇರ್ಬೋದು. ಆದರೆ ಈ ಸರ್ಕಾರದ ಅವನತಿ ಆಗಲಿಲ್ಲ ಅಂತಾದ್ರೆ, ಸಿದ್ದರಾಮಯ್ಯ ಸರ್ಕಾರದ ಅವನತಿ ಆಗಲಿಲ್ಲ ಅಂತಾದ್ರೆ ಬಿಜೆಪಿಗೆ ಏನೋ ಲಾಭ ಅಂತ ನನಗೆ ಅನ್ಸೋದಿಲ್ಲ. ಸಮಾಜದ ಭವಿಷ್ಯದ ದೃಷ್ಟಿಯಿಂದ, ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಇದು ಒಳಿತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಕೆಟ್ಟ ಸರ್ಕಾರವನ್ನ ತೊಲಗಿಸಬೇಕಾದಂತ ಅಗತ್ಯತೆ, ಅನಿವಾರ್ಯತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿದೆ. ಉಪಮುಖ್ಯಮಂತ್ರಿಗಳ ಕಾರ್ಕಳಕ್ಕೆ ಬಂದಾಗ ಮುಂದಿನ ಚುನಾವಣೆಯ ತನಕ ಪರಿಶ್ರಮ ಮೂರ್ತಿಯನ್ನು ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಒಬ್ಬ ಸರ್ಕಾರ ಹೇಳುತ್ತೆ ಅಂತಂದ್ರೆ, ಇಂಥ ಸರ್ಕಾರವನ್ನ ನಾವು ಉಳಿಸ್ಬೇಕಾ ಅನ್ನುವಂಥ ತೀರ್ಮಾನವನ್ನ ಇವತ್ತು ಕಾರ್ಯಕರ್ತರು ಇವತ್ತು ಮಾಡಬೇಕಾಗಿದೆ. ಎಲ್ಲಿಯ ತನಕದ ವಿಚಿತ್ರವಾದಂಥ ಸನ್ನಿವೇಶಗಳು ಅಂತಂದ್ರೆ, ಯಾರೇ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯನ್ನ ಕರ್ನಾಟಕ ಇವತ್ತು ಕಳ್ಕೊಳ್ತಾ ಇದೆ. ಯಾರು ಪ್ರತಿಭಟನೆ ಮಾಡಿದ್ರೆ ಅವರ ಮೇಲೆ ಮೊಕದ್ದಮೆಯನ್ನ, ಕೇಸ್ ಹಾಕಲಿಸುವಂತ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಯಕ್ಷಗಾನವನ್ನು ನಿಲ್ಲಿಸುವಂತ ಪರಿಸ್ಥಿತಿ, ಮೈಕ್ಗಳನ್ನು ಹಾಕೋದಿಲ್ಲ ಅನ್ನುವಂತ ಪರಿಸ್ಥಿತಿ. ಶಾಂತಿರಾಜರು ಉಳಿದಂತವ್ರು ಇದ್ದಾರೆ. ನಾವು ಕಂಬಳಕ್ಕೆ 5 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಇವತ್ತು ಈ ಸರ್ಕಾರ ಬಂದ ನಂತರ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇನ್ನು ಕೊಟ್ಟಿಲ್ಲ. ನಾವಿದ್ದಾಗ ಎಲ್ಲ ಕಂಬಳಗಳಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಈ ಸರ್ಕಾರ 2 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತೇಳಿ ಅದನ್ನೂ ಕೂಡ ಕೊಡ್ಲಿಲ್ಲ. ಅಂದ್ರೆ ಎಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲಗೊಂಡಿರುವಂತ ಈ ಸರ್ಕಾರದ ವಿರುದ್ಧ ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಸಂದರ್ಭದಲ್ಲಿ ಒಂದು ದೊಡ್ಡ ಅಭಿಯಾನವನ್ನ ಮಾಡಬೇಕಾದಂತ ಅಗತ್ಯತೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ. ಇವತ್ತು ನವೀನ್ ನಾಯ್ಕರು ಉಲ್ಲೇಖ ಮಾಡಿದ್ರು, ಯಾವ ಕೂಲಿ ಕಾರ್ಮಿಕನಿಗೂ ಕೂಡ ಕೆಲಸದಲ್ಲಿರುವಂತ ಪರಿಸ್ಥಿತಿ. ಕೈಗೆ ಮರಳಿಲ್ಲ, ಮರಳು ಕೈಗೆ ಸಿಗ್ತಾ ಇಲ್ಲ, ಕೆಂಪು ಕಲ್ಲು ಸಿಗ್ತಾ ಇಲ್ಲ, ಕಲ್ಲು ಸಿಗ್ತಾ ಇಲ್ಲ. 9/11 ಸಮಸ್ಯೆ ಉಲ್ಬಣ ಆಗಿ ಯಾರೂ ಮನೆ ಕಟ್ಟಲಿಕ್ಕೆ ಆಗದಲ್ಲೇ ಇರುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹರೀಶ್ ನಾಯ್ಕರು ಹೇಳಿದ್ರು, ಬೆಲೆ ಏರಿಕೆ ಯಾವ ಪ್ರಮಾಣದ್ದು ಅಂತ ಕೇಳಿದ್ರೆ, ಅಬಕಾರಿ ಇಲಾಖೆಯ ಬೆಲೆ ಏರಿಕೆಯನ್ನ ಸೇರಿಸಿಕೊಂಡು ನಮ್ಮೂರಿನ ದೇವಸ್ಥಾನದ ಹೂವಿನ ಪೂಜೆಯನ್ನು ಡಬಲ್ 120 ರೂಪಾಯಿಯಿಂದ 220 ರೂಪಾಯಿ ಮಾಡುವ ತನಕ ಬೆಲೆ ಏರಿಕೆಯನ್ನ ಈ ಸರ್ಕಾರ ಬಹಳ ವ್ಯಾಪಕವಾಗಿ ಇವತ್ತು ಮಾಡಿದೆ. ನಮ್ಮ ತಾಯಂದರಿಗೆ ಕೊಟ್ಟಿದ್ದು 2,000, ಕಿತ್ಕೊಂಡಿದ್ದು 5,000. ಇದನ್ನ ಬಹಳ ಗಟ್ಟಿಯಾಗಿ ನಾವು ಹೇಳಬೇಕು. ನಮ್ಮ ಮನೆ 2 ರೂಪಾಯಿ ಬಂದು 2,000 ರೂಪಾಯಿ ಬಂದಿರ್ಬೋದು, ಆದ್ರೆ ಪರೋಕ್ಷವಾಗಿ 5,000 ರೂಪಾಯಿಯನ್ನ ಈ ಸರ್ಕಾರ ಕಿತ್ಕೊಂಡಿದೆ ಪ್ರತಿ ತಿಂಗಳು. ಇದು ನಮಗೆ ಅರ್ಥ ಆಗಬೇಕು. ಇವತ್ತು ಇದನ್ನ ಅರ್ಥ ಮಾಡಿಸಬೇಕಾಗಿರುವಂತ ಅಗತ್ಯತೆ ಇದೆ. ಈ ಎಲ್ಲ ಸಂಗತಿಗಳನ್ನ ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಹೇಳೋಣ. ನಾವು ಯಾರು ನೂತನವಾಗಿ ಬೂತ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇವೆ, ಗ್ರಾಮ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇವೆ, ನಮ್ಮ ಗ್ರಾಮಗಳಲ್ಲಿ ಪಾರ್ಟಿಯನ್ನ ಇನ್ನಷ್ಟು ಶಕ್ತಿಗೊಳಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ. ಸಂತೋಷ್ ಶೆಟ್ಟರು, ಅರುಣ್ ಹೆಗಡೆಯರು ಮತ್ತು ಶೀತಲ್ ಅವರು ಈ ಶಕ್ತಿ ಕೇಂದ್ರದ ನೇತೃತ್ವವನ್ನು ಇವತ್ತಿನ ತೆಗೆದುಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ನಾವು ಈ ಭಾಗದಲ್ಲಿ ಬಿಜೆಪಿಯನ್ನ ಜಯಗಳಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.